ಬೇರೆ ಬೇರೆ ವಿಚಾರಗಳನ್ನು, ಒಳ್ಳೆ ವಿಚಾರಗಳನ್ನು ಅವರಿಗೆ ಮಾನವೀಯತೆಯ ತಾಯಿ ನಾಡಿಗೆ ಸಿರಿದೇವಿ ಅಲ್ಲಿಗೆ ಹೋಮುಡಿಗೆ ಕಲ್ಯಾಣದ ಶರಣೆ ಮಾತೆ ಅಕ್ಕ ಮಹಾದೇವಿ ಮಾಡುವ ಕೆಲಸಕ್ಕೆ ಲೆಕ್ಕಗಳಿಲ್ಲ ದುಗಗಳಿ ಮಾಡುವ ಕೆಲಸಕ್ಕೆ ಲೆಕ್ಕಗಳಿಲ್ಲ ಅನುಭವ ಬೇಕು. ಜಗದ್ಗುರು ರೇಣುಕಾಚಾರ್ಯರಿಗೂ, ವಿಶ್ವಗುರು ಬಸವಣ್ಣನವರಿಗೂ ಹಾಗೂ ವೈರಾಗ್ಯನಿಧಿ ಅಕ್ಕನವರಿಗೂ, ತ್ರಿವಿಧ ದಾಸೋಹಿ ಶ್ರೀ 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 ಶಿವಕುಮಾರ ಮಹಾಸ್ವಾಮಿಗಳಿಗೂ ಇವರೆಲ್ಲರ ಪಾದಕಮಲಗಳಿಗೆ ಭಕ್ತಿಯಿಂದ ಪಡ್ಕೊಂಡು ಅಮ್ಮ ಸುಶೀಲಮ್ಮವರು ಕಾರ್ಯಕ್ರಮಕ್ಕೆ ಆಗಮಿಸಲಿದ್ದಾರೆ. ಅವರ ಪಾದಗಳಿಗೂ ಭಕ್ತಿಯಿಂದ ಶರಣಗಳನ್ನು ಸಮರ್ಪಿಸಿ ಬಸವಣ್ಣನವರ ಒಂದು ವಚನ: ನೀರಿಗೆ ನೈರಿಲೆಯೇ ಶೃಂಗಾರ, ಸಮುದ್ರಕ್ಕೆ ಗಗನಕ್ಕೆ ಚಂದ್ರಮನೆಯ ಶೃಂಗಾರ, ನಮ್ಮ ಕುಲದ ಸಂಜನ ಶರಣರಿಗೆ ನೊಸಲ ವಿಭೂತಿಯೇ ಶೃಂಗಾರ. ಹಾಗೆ ಇಂದಿನ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರ ಆಗಮನವೇ ಶೃಂಗಾರ. ಶರಣರ ಬರುವೆಮಗೆ ಜೀವಾಳವಳೆಯ ಎಂಬಂತೆ ಇಲ್ಲಿ ನೆರೆದಿರುವ ಎಲ್ಲ ಶರಣ ಬಂಧುಗಳಿಗೂ ಶರಣು ಶರಣಾರ್ಥಿಗಳು. ಈ ದಿನ ಅಂತಾರಾಷ್ಟ್ರೀಯ ಮಹಿಳಾ ದಿನವನ್ನು ಅಕ್ಕನ ಬಳಗದವರು 46ನೇ ಮಾಸಿಕ ಕಾರ್ಯಕ್ರಮದಲ್ಲಿ ಶರಣ ಸೇವಾ ಸಮಿತಿಯರ ಸಹಯೋಗ ಹಾಗೂ ನಿಮ್ಮನ್ನೊಡಗೂಡಿ ಆಚರಿಸಲು ಸಂತೋಷವನ್ನು ಮಾಡಿದೆ. ಈಗ ಮಕ್ಕಳಿಂದ ಕಾರ್ಯಕ್ರಮವನ್ನು ಪ್ರಾರಂಭಿಸೋಣ. ಕುಮಾರಿ ಹಾಸನಿ ದೇವರ ನಾಮ ಹಾಡುವುದರ ಮೂಲಕ ಕಾರ್ಯಕ್ರಮವನ್ನು ಶುರು ಮಾಡೋಣ. ಚಪ್ಪಾಳೆ ಮೂಲಕ ಓಂ ಗಜಾನನಂ ಭೂತಗಣಾಧಿಸೇವಿತಂ ಕಪಿತಜಂಬೂವದ ಸಾರಭಕ್ಷಿತಂ ಉಮಾಸುತಂ ಶೋಕವಿನಾಶಕಾರಣಂ ನಮಾಮಿ ವಿಘ್ನೇಶ್ವರ ಪಾದಪಂಕಜಂ ಸಂದಿಲಯೇ ಗಣರಾಜನ ಕೈವಾಮಹಸ್ತವು ಕಾಲಿಗೆ ಗೆಜ್ಜೆ ಕೈಯಲ್ಲಿ ಮೋದಕ ಮುಖದಲ್ಲಿ ಮಂದಹಾಸವು ಕೋರಿದ ವಿದ್ಯಾ ಬುದ್ಧಿ ನೀಡುವ ನನ್ನ ದೈವವನೇನದೆ ಪಾರ್ವತಿ ತನಯ ಗಣಪನಿಗೆ ವಂದನೆ ಅಭಿನಂದನೆ ಮಹಾಗಣಪತಿ ಮನಸಾ ಸ್ಮರಾಮಿ ಮಹಾಗಣಪತಿ ಮನಸಾ ಸ್ಮರಾಮಿ ಓಂ ಗಣಪತಯೇ ನಮಃ. ಇದು ಸ್ಟೋರಿ ಇದೆ. ಆಯುಧ ಸೇವೆ ಸೀತೆಯನ್ನು ಕದ್ದ ರಾವಣ ಲಂಕೆಯ ಶೋಕವನದಲ್ಲಿ ಇರಿಸಿದ. ಶ್ರೀರಾಮ ವಾನರ ಸೈನ್ಯದೊಂದಿಗೆ ಸೀತೆಯನ್ನು ಪತ್ತೆ ಹಚ್ಚಲು ಹೊರಟ. ಲಂಕೆ ತಲುಪಲು ಸಮುದ್ರ ದಾಟಬೇಕು. ಆದ್ದರಿಂದ ಹನುಮಂತನ ನೇತ್ರವನದಲ್ಲಿ ಎಲ್ಲ ಕೃತಿಗಳು ಸೇರಿ ಸೇತುವೆ ಕಟ್ಟಲು ನೆರವಾದವು. ಮೋತಿಗಳೆಲ್ಲ ಜೈ ಶ್ರೀರಾಮ್ ಎನ್ನುತ್ತಲೇ ಕಲ್ಲು ಬಂಡೆಗಳನ್ನು ಎತ್ತಿಕೊಂಡು ಸಮುದ್ರಕ್ಕೆ ಹಾಕುವುದನ್ನು ಅಳಿಲುಗಳೆಲ್ಲ ಕಾಣುತ್ತಿದ್ದವು. ಅಳಿಲುಗಳಿಗೂ ಶ್ರೀರಾಮನೆಂದರೆ ತುಂಬಾ ಗೌರವವಿತ್ತು. ರಾಮನಿಗೆ ತನ್ನ ಕೈಲಾದ ಸಹಾಯವನ್ನು ಮಾಡಬೇಕೆಂದು ಅವುಗಳಿಗೂ ಬಯಕೆ ಮೂಡಿತು. ಒಂದು ದಿನ ಅವೆಲ್ಲ ತಮ್ಮ ಪೊಟಗಳಿಂದ ಕೆಳಗಿಳಿದವು. ಸಮುದ್ರ ದಂಡೆಯತ್ತ ಸಾಗಿದವು. ಒಮ್ಮೆ ನೀರಿನಲ್ಲಿ ಮುಳುಗಿ ಪುನಃ ಬಂದು ಮರು ದಂಡೆಯಲ್ಲಿ ಎದೆಯಚ್ಚ ಉಳ್ಳಾಡಿದವು. ಮೈಕೈಯೆಲ್ಲ ಮರಳು ಅಂಟಿಕೊಂಡಿತು. ಪುನಃ ಓಡೋಡಿ ಹೋಗಿ
ಗಂಡುಗಳಿಗೂ ಈ ರೀತಿಯಲ್ಲಿ ನೆರವಾಗುವುದನ್ನು ಕಂಡು ಪ್ರೀತಿಯಿಂದ ಅವುಗಳನ್ನು ಎತ್ತಿಕೊಂಡು 3 ಗೆರೆಗಳನ್ನು ಎಳೆದು ಬಿಟ್ಟ. ಅಳಿಲು ಸೇವೆ ಎಂಬ ವಿಶೇಷ ಶಬ್ದವೇ ಈ ರೀತಿಯ ಹೋರಾಟದಿಂದ ಸಾಧ್ಯವಾಯಿತು. ನೀತಿ ಅಳಿಲು ಸೇವೆ ಮಳಲ ನನಗೆ ಒಂದು ಜೋರು ಚಪ್ಪಾಳೆ. ಅವಳ ಅಸನ್ಮುಖದಿಂದ ಗಣಪತಿ ಸ್ತೋತ್ರ ಮಾಡಿದ್ರಿಂದ ನಿಜವಾಗ್ಲೂ ಗಣಪತಿ ಆಗಮಿಸ್ಬಿಟ್ಟಿದ್ದಾನೆ. ಆಮೇಲೆ ಬೋನಸ್ ಕೊಟ್ಟಿದ್ದಾಳೆ, ಒಳ್ಳೆ ಕಥೆಯನ್ನು ಹೇಳಿ ನಮಗೆಲ್ಲರಿಗೂ ಒಂದು ಬೋನಸ್ ಕೊಟ್ಟಿದ್ದಾಳೆ. ಅದಕ್ಕೆ ಅವ್ರ ತಾಯಿಗೂ ಧನ್ಯವಾದಗಳನ್ನ ಅರ್ಪಿಸ್ತೀನಿ. ಈಗ ಪುಟಾಣಿ ದಕ್ಷಿಣದ ಹಾಡು ಹಾಗೂ ಮಹಿಳಾ ದಿನಾಚರಣೆಯ ಬಗ್ಗೆ ಒಂದು 4 ಮಾತಾಡ್ತಾ ಇದ್ದಾನೆ. ಪಾಪ ದಕ್ಷ ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ದಕ್ಷ. ನಾನು 2ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ಇಂದು ನಾನು ಮಹಿಳಾ ದಿನಾಚರಣೆಯ ಬಗ್ಗೆ ಕೆಲವು ಮಾತುಗಳನ್ನು ಹೇಳಲು ಬಂದಿದ್ದೇನೆ. ಪ್ರತಿ ವರ್ಷ ಮಾರ್ಚ್ 8ರಂದು ಮಹಿಳಾ ದಿನವನ್ನು ಆಚರಿಸುತ್ತೇವೆ. ಈ ದಿನವು ನಮ್ಮ ಅಮ್ಮ, ಅಕ್ಕ, ಶಿಕ್ಷಕಿ ಮತ್ತು ಎಲ್ಲ ಮಹಿಳೆಯರ ಗೌರವಕ್ಕಾಗಿ. ಮಹಿಳೆಯರು ನಮ್ಮ ಜೀವನದಲ್ಲಿ ತುಂಬಾ ಮುಖ್ಯ. ಅವರು ನಮ್ಮನ್ನು ಪ್ರೀತಿಯಿಂದ ನೋಡಿಕೊಳ್ಳುತ್ತಾರೆ, ಕಲಿಸುತ್ತಾರೆ ಮತ್ತು ನಮ್ಮನ್ನು ಉತ್ತಮ ವ್ಯಕ್ತಿಗಳಾಗಿ ರೂಪಿಸುತ್ತಾರೆ. ಕರ್ನಾಟಕದಲ್ಲಿ ಅನೇಕ ಮಹಾನ್ ಮಹಿಳೆಯರು ಇದ್ದಾರೆ. ಕಿತ್ತೂರು ರಾಣಿ ಚೆನ್ನಮ್ಮ ಅವರು ಧೈರ್ಯಶಾಲಿ ರಾಣಿ ಮತ್ತು ಸುಧಾಮೂರ್ತಿ ಅವರು ಒಳ್ಳೆಯ ಲೇಖಕಿ ಮತ್ತು ಸಮಾಜ ಸೇವಕಿ. ನಾನು ಅವರ ದ ಮ್ಯಾಜಿಕ್ ಆಫ್ ದಿ ಲಾಸ್ಟ್ ಟೆಂಪಲ್ಸ್ ಪುಸ್ತಕವನ್ನು ಓದಿದ್ದೇನೆ. ಅದು ನನಗೆ ತುಂಬ ಇಷ್ಟ. ಅವರ ಬರವಣಿಗೆ ತುಂಬ ಆಸಕ್ತಿದಾಯಕವಾಗಿದೆ. ನನ್ನ ಅಮ್ಮ ನನಗೆ ತುಂಬ ಇಷ್ಟ. ಅವರು ನನ್ನ ಮೊದಲ ಶಿಕ್ಷಕಿ. ನಾವು ಎಲ್ಲರೂ ಮಹಿಳೆಯರನ್ನು ಗೌರವಿಸಬೇಕು, ಅವರಿಗೆ ಸಹಾಯ ಮಾಡಬೇಕು ಮತ್ತು ಪ್ರೀತಿ ತೋರಿಸಬೇಕು. ಕೊನೆಗೆ ಒಂದು ಸುಂದರ ಸಂಸ್ಕೃತ ಶ್ಲೋಕವನ್ನು ಹೇಳುತ್ತೇನೆ. ಯತ್ರ ನಾರ್ಯಸ್ತು ಪೂಜ್ಯಂತೆ ತತ್ರ ನಮಂತೆ ದೇವತಃ. ಅದರ ಅರ್ಥ ಮಹಿಳೆಯರನ್ನು ಗೌರವಿಸುವ ಸ್ಥಳದಲ್ಲಿ ದೇವರುಗಳು ಸಂತೋಷವಾಗಿ ವಾಸಿಸುತ್ತಾರೆ. ಮಹಿಳೆಯರು ಶಕ್ತಿಶಾಲಿಗಳು. ಮಹಿಳೆಯರು ನಮ್ಮ ಹೆಮ್ಮೆ. ನಾನು ಒಂದು ಸುಂದರ ಶ್ಲೋಕವನ್ನು ಹೇಳುತ್ತೇನೆ. ಶ್ಯಾಮಳೆ ಮೀನಾಕ್ಷಿ ಸುಂದರೇಶ್ವರ ಸಾಕ್ಷಿ ಶಂಕರಿ ಗುರು ಸಮುದ್ಭವೇ ಶಿವೇವ ಪಾಮರ ಮೋಚನಿ ಪಂಕಜ ಲೋಚನಿ ಪದ್ಮಾಸನವಾನಿ ಪರಿಲಕ್ಷ್ಮಿ
लोचनी पद्मासनवाणी हरिलक्ष्मी विनुती ಶಾಂಭವಿ. ಧನ್ಯವಾದಗಳು. ಎಲ್ಲರ ಜೀವನದಲ್ಲಿ ತಾಯಿ ಪಾತ್ರ ಎಷ್ಟು ದೊಡ್ಡದು ಅನ್ನೋದಕ್ಕೆ ಮಕ್ಕಳು ಒಂದು ಸುಸಂಸ್ಕೃತವಾಗಿ ಬೆಳಿಬೇಕಾದ್ರೆ ಅಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ನಮಗೆಲ್ಲ ಬಹಳ ಸಂತೋಷ ಉಂಟಾಗಿದೆ. ಅವರ ಪಾದಗಳಿಗೂ ಭಕ್ತಿಯಿಂದ ಶರಣಗಳನ್ನು ಸಮರ್ಪಿಸುತ್ತೇನೆ. ಈಗ ಕಾರ್ಯಕ್ರಮವನ್ನು ಮುಂದುವರಿಸಿದ್ದಾಗಿ ದಕ್ಷು ನಮಗೆಲ್ಲ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಗೆ ಒಳ್ಳೆ ಗಿಫ್ಟನ್ನು ಕೊಟ್ಟಿದ್ದಾನೆ. ಅದಕ್ಕೆ ಅವ್ರ ತಾಯಿಗೂ ನಾನು ತುಂಬ ಹೃದಯದ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀನಿ. ನಿಮಗೆ ಹೆಚ್ಚಿನ ವಿಷಯಗಳನ್ನು ತಿಳ್ಕೊಳ್ತಾ ಹೋಗಿ ಒಳ್ಳೆ ಪ್ರಜೆ ಆಗಲಿ, ದೇಶಕ್ಕೆ ಒಂದು ಒಳ್ಳೆ ಹೆಸರು ತರಲಿ ಅಂತ ಎಲ್ಲರ ಪರವಾಗಿ ನಾನು ಬೇಡ್ಕೊಳ್ತಾ ಇದ್ದೀನಿ. ಅಕ್ಕನ ಬಳಗದ ಶರಣೆಯರಾದ ಶೈಲಾ, ಗೌರಮ್ಮ, ಸರೋಜಾ ಹಾಗೂ ಉಷಾ ಇವರಿಂದ ಹಾಡನ್ನು ಕೇಳುವುದು. ಗೃಹಿಣಿಯ ಕೆಲಸಕ್ಕೆ ಬಿರುದುಗಳಿಲ್ಲ, ಮಾಡುವ ಕೆಲಸಕ್ಕೆ ಲೆಕ್ಕಗಳಿಲ್ಲ. ಗೃಹಿಣಿಯ ಕೆಲಸಕ್ಕೆ ಬಿರುದುಗಳಿಲ್ಲ, ಮಾಡುವ ಕೆಲಸಕ್ಕೆ ಲೆಕ್ಕಗಳಿಲ್ಲ. ಸುಮ್ಮನೆ ಎಂದು ಕುಳಿತವಳಲ್ಲ, ಆದರೆ ಇವಳು ಉದ್ಯೋಗಿಯಲ್ಲ. ಸುಮ್ಮನೆ ಎಂದು ಕುಳಿತವಳಲ್ಲ, ಆದರೆ ಇವಳು ಉದ್ಯೋಗಿಯಲ್ಲ. ಗೃಹಿಣಿಯ ಕೆಲಸಕ್ಕೆ ಬಿರುದುಗಳಿಲ್ಲ, ಮಾಡುವ ಕೆಲಸಕ್ಕೆ ಲೆಕ್ಕಗಳಿಲ್ಲ. ವಾರದಲ್ಲೊಂದು ರಜೆಯೂ ಇಲ್ಲ, ಸಂಬಳಕ್ಕಾಗಿ ದುಡಿದವಳಲ್ಲ. ವಾರದಲ್ಲೊಂದು ರಜೆಯೂ ಇಲ್ಲ, ಸಂಬಳಕ್ಕಾಗಿ ದುಡಿದವಳಲ್ಲ. ನಿವೃತ್ತಿ ಎಂದು ಬಯಸಲೇ ಇಲ್ಲ, ವೃತ್ತಿಯೇ ಇವಳ ಪಾಲಿಗೆಯಲ್ಲ. ನಿವೃತ್ತಿ ಎಂದು ಬಯಸಲೇ ಇಲ್ಲ, ವೃತ್ತಿಯೇ ಇವಳ ಪಾಲಿಗೆಯಲ್ಲ. ಗೃಹಿಣಿಯ ಕೆಲಸಕ್ಕೆ ಬಿರುದುಗಳಿಲ್ಲ, ಮಾಡುವ ಕೆಲಸಕ್ಕೆ ಲೆಕ್ಕಗಳಿಲ್ಲ. ಆಹಾರ ಪೂರೈಕೆ ಪ್ರಧಾನ ಖಾತೆ, ಸ್ವಚ್ಛತೆ ಇವಳ ನೆಚ್ಚಿನ ಖಾತೆ. ಆಹಾರ ಪೂರೈಕೆ ಪ್ರಧಾನ ಖಾತೆ, ಸ್ವಚ್ಛತೆ ಇವಳ ನೆಚ್ಚಿನ ಖಾತೆ. ಮಕ್ಕಳ ಪಾಲನೆ ಇವಳದೆ ಖಾತೆ, ಪತಿ ಸೇವೆಯಲ್ಲಿ ಇವಳು ಸಂಗೀತೆ. ಮಕ್ಕಳ ಪಾಲನೆ ಇವಳದೆ ಖಾತೆ, ಪತಿ ಸೇವೆಯಲ್ಲಿ ಇವಳು ಸಂಗೀತೆ. ಗೃಹಿಣಿಯ ಕೆಲಸಕ್ಕೆ ಬಿರುದುಗಳಿಲ್ಲ, ಮಾಡುವ ಕೆಲಸಕ್ಕೆ ಲೆಕ್ಕಗಳಿಲ್ಲ. ವಿತ್ತ ಖಾತೆಯ ಅನುಭವ ಬೇಕು, ಒಂದು ವೆಚ್ಚಕ್ಕೆ ಕಡಿವಾಣ ಬೇಕು. ವಿತ್ತ ಖಾತೆಯ ಅನುಭವ ಬೇಕು, ಒಂದು ವೆಚ್ಚಕ್ಕೆ ಕಡಿವಾಣ ಬೇಕು. ಶಿಕ್ಷಣದರಿವು ಇವಳಿಗೆ ಬೇಕು, ಮಕ್ಕಳಿಗದನ್ನು ಕೊಡುತ್ತಿರಬೇಕು. ಶಿಕ್ಷಣದ
ಋತುಗಳಿಲ್ಲ, ಮಾಡುವ ಕೆಲಸಕ್ಕೆ ಲೆಕ್ಕಗಳಿಲ್ಲ. ಸುಮ್ಮನೆ ಎಂದು ಕುಳಿತವಳಲ್ಲ, ಆದರೆ ಇವಳು ಉದ್ಯೋಗಿಯಲ್ಲ. ಸುಮ್ಮನೆ ಎಂದು ಕುಳಿತವಳಲ್ಲ, ಆದರೆ ಇವಳು ಉದ್ಯೋಗಿಯಲ್ಲ. ಗೃಹಿಣಿಯ ಕೆಲಸಕ್ಕೆ ಋತುಗಳಿಲ್ಲ, ಮಾಡುವ ಕೆಲಸಕ್ಕೆ ಲೆಕ್ಕಗಳಿಲ್ಲ. ಮಾಡುವ ಕೆಲಸಕ್ಕೆ ಲೆಕ್ಕಗಳಿಲ್ಲ, ಮಾಡುವ ಕೆಲಸಕ್ಕೆ ಲೆಕ್ಕಗಳಿಲ್ಲ. ಧನ್ಯವಾದಗಳು. ಗೃಹಿಣಿಯ ಜೀವನದ ಚಿತ್ರವನ್ನು ಹಾಡಿನ ಮೂಲಕ ತಿಳಿಸಿಕೊಟ್ಟ ಎಲ್ಲ ಶರಣೆಯರಿಗೆ ಧನ್ಯವಾದಗಳು. ಇದಕ್ಕೆ ಸಾಕ್ಷಿಪುಟವಾಗಿ ಈಗ ಮಕ್ಕಳಾಡಿದ್ದೆ ಒಂದು ಉದಾಹರಣೆ. ಈಗ ಇನ್ನೊಂದು ಕಾಣಿ ವೈಚನ್ನಿಂದ ಒಂದು ಹಾಡು. ನಮಸ್ಕಾರಗಳು. ನನ್ನ ಹೆಸರು ವೈಚನ್. ತಂದೆ ನೀನು, ತಾಯಿ ನೀನು, ಬಂಧು ನೀನು, ಬಳಗ ನೀನು. ನೀನಲ್ಲದೆ ಮತ್ಯಾರು ನಮಗಿಲ್ಲವಯ್ಯ. ಕೂಡಲ ಸಂಗಮದೇವ, ಧನ್ಯವಾದಗಳು. ನಿಜವಾಗ್ಲೂ ಮಕ್ಕಳದ್ದು ಎಲ್ಲ ಬಹಳ ಸಂತೋಷ ಉಂಟು. ಮತ್ತು ನಾವು ಒಬ್ರು ಮಾತಾಡ್ಸಿದ್ರೆ ಬಾಕಿ ಮಾತು ಇಟ್ಕೊತಿದ್ವೇನೋ, ಆದರೆ ಈಗ ಮಕ್ಕಳು ಎಷ್ಟು ಧೈರ್ಯವಾಗಿ ಬಂದು ಆಡ್ತಾರೆ. ಅವರಿಗೆ ಪ್ರೋತ್ಸಾಹ ಚಪ್ಪಾಳೆ ಮೂಲಕ ತಿಳಿಸ್ತಾರೆ. ಈಗ ಶರಣೆ ಶ್ರೀಮತಿ ಶಶಿಕಲಾ ಅವರಿಂದ ಒಂದು ವಚನ ಗಾಯನ. ಎಲ್ಲ ಶರಣರನ್ನೆದು ಇಲ್ಲಿ ನಾನತನಾಗಿ ಎಲ್ಲರನ್ನು ಒಂದೊಂದು ಬೇಡುತ್ತೇವೆ. ಸರ್ವರಿಗೂ ಭಕ್ತಿಪೂರ್ವಕ ಶರಣು ಶರಣಾರ್ಥಿ. ಬೆಟ್ಟದ ಮೇಲೊಂದು ಮನೆಯ ಮಾಡಿ ಮೃಗಗಳಿಗೆ ಹಂಚಿದೊಡೆಯು ಎಂತಯ್ಯ. ಮೃಗಗಳಿಗೆ ಹಂಚಿದೊಡೆಯು ಎಂತಯ್ಯ. ಬೆಟ್ಟದ ಮೇಲೊಂದು ಮನೆಯ ಮಾಡಿ ಮೃಗಗಳಿಗೆ ಹಂಚಿದೊಡೆಯು ಎಂತಯ್ಯ. ಮೃಗಗಳಿಗೆ ಹಂಚಿದೊಡೆಯು ಎಂತಯ್ಯ. ಸಂತೆಯೊಳಗೊಂದು ಮನೆಯ ಮಾಡಿ, ಸಂತೆಯೊಳಗೊಂದು ಮನೆಯ ಮಾಡಿ ಶಬ್ದಕ್ಕೆ ನಾಚಿದೊಡೆ ಎಂತಯ್ಯ. ಶಬ್ದಕ್ಕೆ ನಾಚಿದೊಡೆ ಎಂತಯ್ಯ. ಬೆಟ್ಟದ ಮೇಲೊಂದು ಮನೆಯ ಮಾಡಿ ಮೃಗಗಳಿಗೆ ಹಂಚಿದೊಡೆ ಎಂತಯ್ಯ. ಮೃಗಗಳಿಗೆ ಹಂಚಿದೊಡೆ ಎಂತಯ್ಯ. ಸಮುದ್ರದ ಕಡೆಯಲ್ಲೊಂದು ಮನೆಯ ಮಾಡಿ, ಸಮುದ್ರದ ಕಡೆಯಲ್ಲೊಂದು ಮನೆಯ ಮಾಡಿ ನೊರೆದರೆಗಳಿಗಂಜಿದೊಡೆ ಎಂತಯ್ಯ. ನೊರೆದರೆಗಳಿಗಂಜಿದೊಡೆ ಎಂತಯ್ಯ. ಬೆಟ್ಟದ ಮೇಲೊಂದು ಮನೆಯ ಮಾಡಿ ಮೃಗಗಳಿಗೆ ಹಂಚಿದೊಡೆ ಎಂತಯ್ಯ. ಮೃಗಗಳಿಗೆ ಹಂಚಿದೊಡೆ ಎಂತಯ್ಯ. ಚನ್ನಮಲ್ಲಿಕಾರ್ಜುನ ದೇವ ಕೇಳಯ್ಯ. ಚನ್ನಮಲ್ಲಿಕಾರ್ಜುನ ದೇವ ಕೇಳಯ್ಯ. ಲೋಕದೊಳಗೆ ಹುಟ್ಟಿದ ಬಳಿಕ ಸ್ತುತಿ ಚಿಂತೆಗಳು ಬಂದರೆ ಮನದಲ್ಲಿ ಕೋಪವ ತಾಳದೆ ಸಮಾಧಾನಿಯಾಗಿ ಇರಬೇಕು. ಸಮಾಧಾನಿಯಾಗಿ ಇರಬೇಕು. ಬೆಟ್ಟದ ಮೇಲೊಂದು ಮನೆಯ ಮಾಡಿ, ಬೆಟ್ಟದ ಮೇಲೊಂದು ಮನೆಯ ಮಾಡಿ ಮೃಗಗಳಿಗೆ ಹಂಚಿದೊಡೆ ಎಂತಯ್ಯ. ಮೃಗಗಳಿಗೆ ಹಂಚಿದೊಡೆ ಎಂತಯ್ಯ. ಶರಣು ಶರಣ.
ಶರಣರ ವಚನಗಳು ನಮಗೆ ಬೆಲೆ ಕಟ್ಟಕ್ಕಾಗಲ್ಲ. ಇದನ್ನೆಲ್ಲ ನಾವು ಒಂದು ಸ್ವಲ್ಪ ಆದರೂ ಗಮನದಲ್ಲಿಟ್ಕೊಂಡ್ರು ಜೀವನದಲ್ಲಿ ಎಷ್ಟೋ ನೆಮ್ಮದಿಯಾಗಿರ್ಬೋದು ಅನ್ನೋ ಒಂದು ಆದರ್ಶ ತೋರಿಸ್ಕೊಂಡೆ. ಈಗ ಶ್ರೀಮತಿ ಸಹನ ಹಾಗೂ ಗೆಳತಿಯರಿಂದ ಒಂದು ನೃತ್ಯ ಕಾರ್ಯಕ್ರಮ. ನಮಗೆ ಕಾರ್ಯಕ್ರಮದಲ್ಲಿ ತೊಡಗಿಸ್ಕೊತಾರೆ, ಎಲ್ರಿಗೂ ಪ್ರೋತ್ಸಾಹವನ್ನು ಕೊಡ್ತಾರೆ. ಅವರಿಗೂ ಸಹ ಎಲ್ಲರ ಪರವಾಗಿ ತುಂಬ ಧನ್ಯವಾದಗಳು. ಹಾಗೆ ಗೆಳತಿಯರೆಲ್ಲರೂ ಅನೇಕ ಸಾಧಕಿಯರನ್ನು ಮತ್ತೊಮ್ಮೆ ನಮಗೆಲ್ಲ ಜ್ಞಾಪಿಸಿರುವುದು. ಅಮ್ಮನ ಒಡಗೂಡಿ ಲಕ್ಷ್ಮಿಯವರು ಬಂದಿದ್ದಾರೆ, ಅವರು ಎಲ್ಲ ಸಾಧಕಿಯರು ನಮ್ಮ ಕಾರ್ಯಕ್ರಮಕ್ಕೆ ಬಂದಿರುವುದು ಹೆಮ್ಮೆ. ಅದ್ರ ಜೊತೆಯಲ್ಲಿ ಇನ್ನೂ ಅನೇಕ ಸಾಧಕಿಯರನ್ನ ನಾವು ಇವತ್ತು ಮತ್ತೊಮ್ಮೆ ಮಗದೊಮ್ಮೆ ಜ್ಞಾಪಿಸ್ಕೊಂಡು ಅವರಿಂದ ಸ್ಫೂರ್ತಿಯನ್ನು ಪಡೆಯುವ ಭಾಗ್ಯ ಸಿಕ್ಕಿದೆ. ಅದಕ್ಕೆ ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು. ಒಂದು ಹಾಡು ಮಾಡಿಬಿಟ್ಟು ಶರಣೆಯರಿಂದ ಅಕ್ಕನ ಕುರಿತು ಒಂದು ಹಾಡೀಗ. ಕಲ್ಯಾಣದ ಶರಣೆ ಮಾತೆ ಅಕ್ಕ ಮಹಾದೇವಿ, ಎಲ್ಲ ಶರಣರ ಬಳಗದ ತಾಯಿ ನಾಡಿಗೆ ಸಿರಿದೇವಿ. ಎಲ್ಲ ಶರಣರ ಬಳಗದ ತಾಯಿ ನಾಡಿಗೆ ಸಿರಿದೇವಿ. ಸುಮತಿ ನಿರ್ಮಲರ ಉಡುತಡಿ ಶಿವ ಭಕ್ತರ ಮನೆಗೆ, ಸುಮತಿ ನಿರ್ಮಲರ ಉಡುತಡಿ ಶಿವ ಭಕ್ತರ ಮನೆಗೆ. ಮನೆ ಮನ ಬೆಳಗುತ್ತ ಕೀರ್ತಿಯ ತಂದೆ ಮಲ್ಲಿಗೆ ಹೂ ಮುಡಿಗೆ. ಮನೆ ಮನ ಬೆಳಗುತ್ತ ಕೀರ್ತಿಯ ತಂದೆ ಮಲ್ಲಿಗೆ ಹೂ ಮುಡಿಗೆ. ಕಲ್ಯಾಣದ ಶರಣೆ ಮಾತೆ ಅಕ್ಕ ಮಹಾದೇವಿ, ಎಲ್ಲ ಶರಣರ ಬಳಗದ ತಾಯಿ ನಾಡಿಗೆ ಸಿರಿದೇವಿ. ಪಾರ್ವತಿ ಪ್ರತಿರೂಪ ನೀನು ಕಳೆದೆ ಜಗ ಪಾಪ. ಪಾರ್ವತಿ ಪ್ರತಿರೂಪ ನೀನು ಕಳೆದೆ ಜಗ ಪಾಪ. ಕಾಮದ ಕೌಶಿಕ ಕಾಲಿಗೆ ಬಿದ್ದರು ನೀನೇ ಜಗದೀಪ. ಕಾಮದ ಕೌಶಿಕ ಕಾಲಿಗೆ ಬಿದ್ದನು ನೀನೇ ಜಗದೀಪ. ಕಲ್ಯಾಣದ ಶರಣೆ ಮಾತೆ ಅಕ್ಕ ಮಹಾದೇವಿ, ಎಲ್ಲ ಶರಣರ ಬಳಗದ ತಾಯಿ ನಾಡಿಗೆ ಸಿರಿದೇವಿ. ಶ್ರೀಕುಲ ಮುರುಡಮಣಿ ದೇವಿ ಅಪೂರ್ವ ಅನುಭಾವಿ,
ಕಂಡ ದೇವಿ ಕಲ್ಯಾಣದ ಶರಣೆ ಮಾತೆ ಅಕ್ಕ ಮಹಾದೇವಿ ಎಲ್ಲ ಶರಣರ ಬಳಗದ ತಾಯಿ ನಾಡಿಗೆ ಸಿರಿದೇವಿ ವೈರಾಗ್ಯದ ನಿಧಿನಿ ಕನ್ನಡ ಸಾಹಿತ್ಯದ ನಿಧಿನಿ ವೈರಾಗ್ಯದ ನಿಧಿನಿ ಕನ್ನಡ ಸಾಹಿತ್ಯದ ನಿಧಿನಿ ಸ್ತುತಿಪರ ಗೀತೆಯ ರಚಿಸಿ ಹಾಡುವ ಈಶನ ಧ್ವನಿ ಮನನಿ ಸ್ತುತಿಪರ ಗೀತೆಯ ರಚಿಸಿ ಹಾಡುವ ಈಶನ ಧ್ವನಿ ಮನನಿ ಕಲ್ಯಾಣದ ಶರಣೆ ಮಾತೆ ಅಕ್ಕ ಮಹಾದೇವಿ ಎಲ್ಲ ಶರಣರ ಬಳಗದ ತಾಯಿ ನಾಡಿಗೆ ಸಿರಿದೇವಿ ಎಲ್ಲ ಶರಣರ ಬಳಗದ ತಾಯಿ ನಾಡಿಗೆ ಸಿರಿದೇವಿ ನಾಡಿಗೆ ಸಿರಿದೇವಿ ನಾಡಿಗೆ ಸಿರಿದೇವಿ. ಅದೇ ಹಾಡಿನ ಮೂಲಕ ಬೇಕು. ಅಮ್ಮ ಪಾಪ ಬೇರೆ ಕಡೆ ಹೋಗೋ ಕಾರ್ಯಕ್ರಮ ಇತ್ತಂತೆ. ಆದರೆ ನಮ್ಮ ಹೆಣ್ಮಕ್ಳಿಗೆಲ್ಲ ಅಮ್ಮನ ಮುಂದೆ ಅವ್ರು ಕಲ್ತಿರೋದನ್ನ ತೋರಿಸ್ಬೇಕು ಅನ್ನೋ ಭಾಳ ಆಸೆ ಪಟ್ಟಿದ್ರು. ಅದರಿಂದ ಅಮ್ಮನಿಗೆ ತಡ ಮಾಡಿದ್ವಿ. ಹಂಗಾಗಿ ದಯಮಾಡಿ ಅಮ್ಮ ಕ್ಷಮಿಸ್ಬೇಕು. ಈಗ ವೇದಿಕೆ ಕಾರ್ಯಕ್ರಮ ಅದಾದ ನಂತರ ಇನ್ನೂ ಒಂದು 2-3 ಕಾರ್ಯಕ್ರಮಗಳಿದೆ. ಎಲ್ಲರೂ ಸಹಕಾರ ಮಾಡಿ ನೋಡಿಕೊಂಡು ಆಮೇಲೆ ಪ್ರಸಾರ ಮಾಡಿ ಹೋಗಬೇಕು ಅಂತ ಎಲ್ಲರಲ್ಲಿ ವಿನಂತಿಸ್ತೀನಿ. ಅಕ್ಕನ ಒಂದು ವಚನ: ಹೆಣ್ಣು ಹೆಣ್ಣಾದೊಡೆ ಗಂಡಿನ ಸೂತಕ, ಗಂಡು ಗಂಡಾದೊಡೆ ಹೆಣ್ಣಿನ ಸೂತಕ, ಮನದ ಸೂತಕ ಹಿಂಗಿದೊಡೆ ತನುವಿನ ಸೂತಕಕ್ಕೆ ತೆರ ಉಂಟೆ ಅಯ್ಯ, ಮೊದಲಿಲ್ಲದ ಸೂತಕಕ್ಕೆ ಮರುಳಾಯಿತು ಜಗವೆಲ್ಲ, ಎನ್ನ ದೇವ ಚನ್ನಮಲ್ಲಿಕಾರ್ಜುನಯ್ಯನೆಂಬ ಗುರುವಂಗೆ ಜಗವೆಲ್ಲ ಹೆಣ್ಣು ನೋಡ. ಈ ವಚನದೊಂದಿಗೆ ವೇದಿಕೆ ಕಾರ್ಯಕ್ರಮವನ್ನು ಮುಂದುವರಿಸೋಣ. ಕನ್ನಡಾಂಬೆಯ ಹಾಗೂ ನಮ್ಮ ದೇಶದ ಹೆಮ್ಮೆಯ ಮಗಳಾದ ನಮ್ಮ ನಿಮ್ಮೆಲ್ಲರ ಪ್ರೀತಿಯ ಅಮ್ಮ ಸುಶೀಲಮ್ಮನವರು ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅವರನ್ನು ಭಕ್ತಿಪೂರ್ವಕ ಹಾಗೂ ಗೌರವದಿಂದ ವೇದಿಕೆಗೆ ಆಗಮಿಸಬೇಕಾಗಿ ವಿನಂತಿಸುತ್ತಿದ್ದೇನೆ. ಹಾಗೆ ಶ್ರೀಮತಿ ಸತ್ಯಲಕ್ಷ್ಮಿ ಶಾಸ್ತ್ರಿಯವರು ಮುಖ್ಯ ಅತಿಥಿಗಳಾಗಿ ಆಗಮಿಸಿದ್ದಾರೆ. ಸಮಾಜ ಸೇವಕರು ನಮಗೆ 10 ವರ್ಷಗಳಿಂದ ಅಕ್ಕನ ಬಳಗ ನಡೆಸಲು ಉಚಿತವಾಗಿ ಜಾಗವನ್ನು ಕೊಟ್ಟು ಸಹಕರಿಸಿದ್ದಾರೆ. ಅವರು ಬಂದಿರೋದು ನಮಗೆ ಬಹಳ ಸಂತೋಷ ಉಂಟು ಮಾಡಿದೆ. ಶ್ರೀಯುತ ಶರಣ ಪ್ರಸಾದ್ ಅವರು ಶರಣ ಸೇವಾ ಸಮಿತಿಯ ಅಧ್ಯಕ್ಷರು, ದಯಮಾಡಿ ವೇದಿಕೆಗೆ ಕೋರಿಕೆ. ಮತ್ತು ನಮ್ಮ ಅಕ್ಕನ ಬಳಗದ ಅಧ್ಯಕ್ಷರಾದ ಶ್ರೀಮತಿ ಉಷಾ ಬೀರ್ಬೋದಯ್ಯನವರು ವೇದಿಕೆಗೆ ಬರಬೇಕಾಗಿ ವಿನಂತಿಸುತ್ತೇನೆ. ಈಗ ಪ್ರಾರ್ಥನೆ ಶರಣೆಯರಾದ ಬ್ರಹ್ಮರಾಂಬ ಮತ್ತು ಶೈಲಜಾ ಅವರಿಂದ. ಬ್ರಹ್ಮರಾಂಬ ಹಾಗೂ ಸರೋಜಾ ಅವರಿಂದ. ವಂದನೆ ಕೋಟಿ ವಂದನೆ ವರದನೆ ವಿಘ್ನೇಶನೇ, ವಂದನೆ ಕೋಟಿ ವಂದನೆ ವರದನೆ ವಿಘ್ನೇಶನೇ, ವಿಶ್ವರಕ್ಷಣೆ ವಿಷ್ಣು ಪ್ರಿಯನೇ ವಿದ್ಯಾ ಗಣಪತಿ ದೇವನೇ, ವಂದನೆ ಕೋಟಿ ವಂದನೆ ವರದನೆ ವಿಘ್ನೇಶನೇ. ಭಾದ್ರಪದ ಶುಕ್ಲ ಪಕ್ಷ ಚೌತಿಯ ದಿನ ಬಂದರೆ ಮನೆಯಲ್ಲೆಲ್ಲ ಸಂಭ್ರಮವು ನಲಿಯುವುದು ಈದರೆ. ಭಾದ್ರಪದ ಶುಕ್ಲ ಪಕ್ಷ ಚೌತಿಯ ದಿನ ಬಂದರೆ ಮನೆಯಲ್ಲೆಲ್ಲ ಸಂಭ್ರಮವು ನಲಿಯುವುದು ಈದರೆ. ಮಾವಿನೆಲೆಯ ತೋರಣವು ರಂಗವಲ್ಲಿ ಶೃಂಗಾರ, ಮಾವಿನೆಲೆಯ ತೋರಣವು ರಂಗವಲ್ಲಿ
ಚಾಚಿ ಮಾಲೆಯಿಂದ ನಿನಗೆ ಅಲಂಕಾರ, ಮಲ್ಲೆ ಚಾಚಿ ಮಾಲೆಯಿಂದ ನಿನಗೆ ಅಲಂಕಾರ. ವಂದನೆ ಕೋಟಿ ವಂದನೆ ವರದನೆ ವಿಘ್ನೇಶನೇ, ಗರಿಕೆ ಹುಲ್ಲಿನಿಂದ ನಿನಗೆ ಅರ್ಚನೆಯ ಮಾಡಲು, ಕಡಲೆ ಬೆಲ್ಲ ಮೋದಕ ನೈವೇದ್ಯವ ನೀಡಲು. ಗರಿಕೆ ಹುಲ್ಲಿನಿಂದ ನಿನಗೆ ಅರ್ಚನೆಯ ಮಾಡಲು, ಕಡಲೆ ಬೆಲ್ಲ ಮೋದಕ ನೈವೇದ್ಯವ ನೀಡಲು. ವಿದ್ಯೆ ನೀಡುವೆ ವಿಘ್ನ ಕಳೆಯುವೆ, ವಿದ್ಯೆ ನೀಡುವೆ ವಿಘ್ನ ಕಳೆಯುವೆ. ವಿಶ್ವಕ್ಕೆಲ್ಲ ಕ್ಷೇಮ ಶಾಂತಿ ಅಭಯ ನೀಡುವೆ, ವಿಶ್ವಕ್ಕೆಲ್ಲ ಕ್ಷೇಮ ಶಾಂತಿ ಅಭಯ ನೀಡುವೆ. ವಂದನೆ ಕೋಟಿ ವಂದನೆ ವರದನೆ ವಿಘ್ನೇಶನೇ, ವಿಶ್ವರಕ್ಷಣೆ ವಿಷ್ಣು ಪ್ರಿಯನೇ, ವಿದ್ಯಾ ಗಣಪತಿ ದೇವನೇ. ವಂದನೆ ಕೋಟಿ ವಂದನೆ ವರದನೆ ವಿಘ್ನೇಶನೇ. ಸುಭಾಷವಾಗಿ ಪ್ರಾರ್ಥನೆಯನ್ನು ನಡೆಸಿಕೊಟ್ಟ ಸರೋಜ ಅವರಿಗೆ ಧನ್ಯವಾದಗಳು. ಈಗ ಸ್ವಾಗತವನ್ನು ಕೋರಲಿದ್ದಾರೆ ಶ್ರೀಮತಿ ಮಾಲಾ ರಾಜ್ಕುಮಾರ್ ಅವರು. ಶರಣ ಬಂಧುಗಳೇ, ಎಲ್ಲರಿಗೂ ಶರಣು ಶರಣಾರ್ಥಿಗಳು. ಶರಣ ಸೇವಾ ಮಾಸಿಕ ಕಾರ್ಯಕ್ರಮ ಹಾಗೂ ಮಹಿಳಾ ದಿನಾಚರಣೆ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿರುವ SR ಪ್ರಸಾದ್ ಅವರಿಗೆ ಹೃತ್ಪೂರ್ವಕವಾದ ಸ್ವಾಗತವನ್ನು ಬಯಸ್ತಾ ಇದೆ. ಅದೇ ರೀತಿ ಮುಖ್ಯ ಅತಿಥಿಗಳು ಹಾಗೂ ವಿಶೇಷ ಆಹ್ವಾನಿತರಾದ ಡಾಕ್ಟರ್ SJ ಸುಶೀಲಮ್ಮ, ಪದ್ಮಶ್ರೀ ಪ್ರಶಸ್ತಿ ಪುರಸ್ಕೃತರು, ಸುಮಂಗಲಿ ಸೇವಾಶ್ರಮ ಅವರಿಗೂ ಸಹ ಹೃತ್ಪೂರ್ವಕವಾದ ಸ್ವಾಗತವನ್ನು ಕೋರುತ್ತೇವೆ. ಹಾಗೆ ನನ್ನ ಹೃದಯಪೂರ್ವಕ ಪ್ರಣಾಮಗಳನ್ನು ಸಲ್ಲಿಸುತ್ತೇವೆ. ಹಾಗೆ ಇನ್ನೊಬ್ಬ ಅತಿಥಿಗಳಾದ ಸತ್ಯಲಕ್ಷ್ಮಿ ಶಾಸ್ತ್ರಿ, ಸಮಾಜ ಸೇವಕರು. ಇವರು ನಮ್ಮ ಅಕ್ಕನ ಬಳಗಕ್ಕೆ ನಿಜವಾಗಲೂ 10 ವರ್ಷದಿಂದ ನಮಗೆ ಅಲ್ಲಿ ಭಜನೆ ಮಾಡುವಾಗಲಿ ಕಾರ್ಯಕ್ರಮ ಮಾಡೋಕ್ಕಾಗಲಿ ಉಚಿತವಾಗಿ ನಮಗೆ ಜಾಗ ಕೊಟ್ಟಿದ್ದಾರೆ. ಅವರು ಬಂದಿರೋದು ನಮಗೆ ನಿಜವಾಗಲೂ ತುಂಬ ಹೃದಯ ಸಂತೋಷ ಆಗುತ್ತೆ. ಅವರಿಗೂ ಸಹ ಹೃತ್ಪೂರ್ವಕವಾದ ಸ್ವಾಗತವನ್ನು ಬಯಸ್ತೇವೆ. ಹಾಗೆ ನಮ್ಮ ಅಕ್ಕನ ಬಳಗದ ಅಧ್ಯಕ್ಷರಾದಂಥ ಉಷಾ ವೀರಭದ್ರಯ್ಯನವರಿಗೂ ಸಹ ಸ್ವಾಗತವನ್ನು ಬಯಸ್ತೇವೆ. ಹಾಗೆ ಇಲ್ಲಿ ಶರಣ ಸೇವಾ ಸಮಿತಿಯ ಪದಾಧಿಕಾರಿಗಳು, ಅಕ್ಕನ ಬಳಗದವರು, ಬಂಧು ಭಗಿನಿಯರು ಎಲ್ಲರಿಗೂ ಸಹ ಹೃತ್ಪೂರ್ವಕವಾದ ಸ್ವಾಗತವನ್ನು ಬಯಸ್ತೇವೆ. ಸ್ವಾಗತ ಭಾಷಣ ಅವಕಾಶಕ್ಕಾಗಿ ಧನ್ಯವಾದಗಳು. ಸ್ವಾಗತವನ್ನು ಕೋರಿದ ಶ್ರೀಮತಿ ಮಾಲಾ ರಾಜ್ಕುಮಾರ್ ಅವರಿಗೆ ಧನ್ಯವಾದಗಳು. ಈಗ ಅಕ್ಕನ ಬಳಗದ ಬಗ್ಗೆ ಸಂಕ್ಷಿಪ್ತ ವರದಿಯನ್ನು ನೀಡಲಿದ್ದಾರೆ ಉಷಾ ವೀರಭದ್ರಯ್ಯ ಅವರು. ತುಂಬ ಸಮಯ ಏನಿಲ್ಲ, ಒಂದು 5 ನಿಮಿಷದಲ್ಲಿ ಮುಗಿಸ್ತಾರೆ. ಎಲ್ಲ ಶರಣು ಬಂಧುಗಳಿಗೆ ಶರಣು ಶರಣಾರ್ಥಿಗಳು. ವೇದಿಕೆಯ ಮೇಲೆ ಆಸೀನರಾಗಿರುವ ಪದ್ಮಶ್ರೀ ಪುರಸ್ಕೃತರಾಗಿರುವ ನಮ್ಮೆಲ್ಲರ ಅಮ್ಮ ಸುಶೀಲಮ್ಮನವರಿಗೆ ನನ್ನ ಹಾಗೂ ನಮ್ಮ ಅಕ್ಕನ ಬಳಗದ ಪರವಾಗಿ ಶಿರಬಾಗಿ ನಮಸ್ಕರಿಸುತ್ತೇನೆ. ಹಾಗೂ ಲಕ್ಷ್ಮೀ ಶಾಸ್ತ್ರಿಯವರಿಗೂ ನಾನು ತುಂಬ ಋಣಿಯಾಗಿ ಧನ್ಯವಾದಗಳನ್ನು. ಆಮೇಲೆ ಶರಣ ಸೇವಾ ಸಮಿತಿ ಅಧ್ಯಕ್ಷರಾದ ಪ್ರಸಾದರವರಿಗೂ ವಂದಿಸುತ್ತಾ ನಮ್ಮ ಅಕ್ಕನ ಬಳಗದ ಬಗ್ಗೆ ಸಂಕ್ಷಿಪ್ತವಾಗಿ ತಿಳಿಸುತ್ತೇನೆ. ನಮ್ಮ ಅಕ್ಕನ ಬಳಗ ಪ್ರಾರಂಭವಾಗಿ 18 ವರ್ಷಗಳ ಕಳೆದಿವೆ. ಮೊದಲ 8 ವರ್ಷಗಳು ಮನೆಗಳಲ್ಲಿ ನಡೆಯುತ್ತಿದ್ದವು. ಈಗ 10 ವರ್ಷಗಳಿಂದ ಲಕ್ಷ್ಮೀ ಮೇಡಮ್ ಕೃಪೆಯಿಂದ ಶಾಸ್ತ್ರಿ ಮೆಮೋರಿಯಲ್ ಹಾಲ್ನಲ್ಲಿ ಸುಸೂತ್ರವಾಗಿ ಸಂತೋಷವಾಗಿ ನಡೆಯುತ್ತಿದೆ. ಪ್ರತಿ ತಿಂಗಳ ಮೊದಲನೇ ಹಾಗೂ 3ನೇ ಮಂಗಳವಾರ 12 ಗಂಟೆಗೆ ಎಲ್ಲರೂ ಸೇರಿ ಅನೇಕ ವಿಷಯಗಳ ವಿನಿಮಯ, ಹಾಡುಗಳು, ವಚನಗಳನ್ನು ಹೇಳುತ್ತಾ ಸಂಭ್ರಮಿಸುತ್ತೇವೆ. ಪ್ರತಿ ವರ್ಷ ಶರಣ ಸೇವಾ ಸಮಿತಿಯವರು ಆಚರಿಸುವ ಶ್ರೀ ರೇಣುಕಾಚಾರ್ಯರ ಹಾಗೂ ಶ್ರೀ ಬಸವೇಶ್ವರ ಜಯಂತಿ ಮತ್ತು ಜ್ಞಾನಜ್ಯೋತಿ ಮಾಸಿಕ ಕಾರ್ಯಕ್ರಮಗಳಲ್ಲಿ ನಮ್ಮ ಅಕ್ಕನ ಬಳಗದ ವತಿಯಿಂದ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಕೊಡುತ್ತೇವೆ ಎಂದು ಹೇಳಲು ಹೆಮ್ಮೆ ಪಡುತ್ತೇವೆ. ಡಾಕ್ಟರ್ ಅನ್ನಪೂರ್ಣಮ್ಮನವರ ಕೊಡುಗೆಯಿಂದ ಹಾಗೂ ಹಾಡುಗಳು ಹಾಗೂ ವಚನ ಸಂಗ್ರಹ ಪುಸ್ತಕವನ್ನು ಬಿಡುಗಡೆ ಅಕ್ಕನ ಬಳಗದಿಂದಲೇ ಮಾಡಿದ್ದೇವೆ. ಈಗಲೂ ಅವರ ಮಾರ್ಗದರ್ಶನದಲ್ಲೇ ಎಲ್ಲರೂ ನಡೆದುಕೊಳ್ಳುತ್ತಿದ್ದೇವೆ. ಎಲ್ಲರ ಸಹಕಾರ ಸಹಯೋಗದಿಂದ 10-12 ಸದಸ್ಯರಿಂದ ಪ್ರಾರಂಭವಾದ ಅಕ್ಕನ ಬಳಗ ಈಗ ಸುಮಾರು 70 ಸದಸ್ಯರಿಂದ ತುಂಬಿದೆ. ಸಾಂಸ್ಕೃತಿಕ ಸಂಘಗಳನ್ನು ಕೊಡುವ ಮಟ್ಟಿಗೆ ಬೆಳೆದಿದ್ದೇವೆ ಎಂದು ಸಂತೋಷದಿಂದ ಹೇಳಬಯಸುತ್ತೇನೆ. ನಾವುಗಳೆಲ್ಲರೂ ಪ್ರತಿ ಬಾರಿ ಸೇರಿದಾಗಲೂ ಹೊಸದೊಂದು ಕಲಿತು ಅದನ್ನು ಅಳವಡಿಸಿಕೊಳ್ಳುತ್ತೇವೆ.
ಈ ನಮ್ಮ ಎಲ್ಲ ಚಟುವಟಿಕೆಗಳಿಗೂ ಬೆಂಬಲವಾಗಿ ನಿಂತು ಶರಣ ಸೇವಾ ಸಮಿತಿಯ ಆಡಳಿತ ವರ್ಗದವರು ನಮಗೆ ಪ್ರೋತ್ಸಾಹಿಸಿ ಸಹಕರಿಸುತ್ತಾರೆ. ಅವರಿಗೆ ಎಷ್ಟು ಕೃತಜ್ಞತೆ ಹೇಳಿದರೂ ಸಾಲದು. ಅಕ್ಕನ ಬಳಗದ ಎಲ್ಲ ಸದಸ್ಯರ ಪರವಾಗಿ ಶರಣ ಸೇವಾ ಸಮಿತಿಯ ಅವರಿಗೆಲ್ಲ ಧನ್ಯವಾದಗಳನ್ನು ಅರ್ಪಿಸುತ್ತಾ ನನ್ನ ಮಾತುಗಳನ್ನು ಮುಗಿಸುತ್ತೇನೆ. ಮತ್ತೊಮ್ಮೆ ಎಲ್ಲರಿಗೂ ಶರಣಾರ್ಥಿಗಳು. ಅಕ್ಕನ ಬಳಗದ ಬಗ್ಗೆ ಕಿರುಪರಿಚಯ ಮಾಡಿಕೊಟ್ಟ ಶ್ರೀಮತಿ ಉಷಾ ವೀರಭದ್ರಯ್ಯ ಅವರಿಗೆ ಎಲ್ಲರ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ. ಈಗ ಮುಂದೆ ಮಾಲಾ ರಾಜ್ಕುಮಾರ್ ಅವರು ಅಮ್ಮನ ಬಗ್ಗೆ ಒಂದು ಕಿರುಪರಿಚಯವನ್ನು ಮಾಡಿಕೊಡ್ತಾ ಇದ್ದಾರೆ. ಎಲ್ಲರಿಗೂ ಮತ್ತೊಮ್ಮೆ ನಮಸ್ಕಾರಗಳನ್ನು ತಿಳಿಸುತ್ತಾ, ನಾನು ಇಲ್ಲಿ ಮಾತನಾಡಲು ನಿಂತಾಗ ನನ್ನ ಮುಂದೆ ಒಬ್ಬ ವ್ಯಕ್ತಿಯ ಚಿತ್ರವಲ್ಲ, ಒಬ್ಬ ತಾಯಿಯ ಹೃದಯ ಕಾಣುತ್ತಿದೆ. ಅವರು ಹೆಸರಿಗಾಗಿ ಬದುಕಿದ ತಾಯಿಯಲ್ಲ, ಪ್ರಶಸ್ತಿಗಾಗಿ ಹೋರಾಡಿದ ತಾಯಿಯಲ್ಲ, ತನ್ನ ಸಂತೋಷಕ್ಕಾಗಿ ಜಗತ್ತನ್ನು ಆಯ್ದುಕೊಂಡ ತಾಯಿಯಲ್ಲ, ಜಗತ್ತಿನ ದುಃಖವನ್ನು ತನ್ನ ಜೀವನವನ್ನಾಗಿಸಿಕೊಂಡ ತಾಯಿ. ಅವರೇ ನಮ್ಮ ಡಾಕ್ಟರ್ ಎಸ್.ಎ. ಸುಶೀಲಮ್ಮನವರು. ಅವರು 24/5/39ರಂದು ಸೊಂಡೆಕೊಪ್ಪ ಗಣೇಶಮ್ಮ ಮತ್ತು ಶ್ರೀಮತಿ ಚೆನ್ನಮ್ಮ ದಂಪತಿಗಳ ಮಗಳಾಗಿ ಜನಿಸಿದ್ದಾರೆ. ಅವರ ಹೆಸರಿನಲ್ಲೇ ಅಮ್ಮ ಇದೆ. ಅಮ್ಮ ಎಂದರೆ ಎಲ್ಲ ಮಹಿಳೆಯರಿಗೂ, ಸಬಲೆಯರಿಗೂ ಕೂಡ ಅವರು ಪ್ರೋತ್ಸಾಹ ನೀಡಿ ಅವರ ಅನೇಕ ಅವರ ಚಟುವಟಿಕೆಗಳನ್ನ ಮಹಿಳೆಯರಿಗಾಗಿ ಮೀಸಲಾಟ್ಟೆ ಅವರ ಜೀವನವನ್ನು ಸಾಗಿಸ್ತಾ ಇದ್ದಾರೆ. ಅವರು ತನ್ನ ತಾಯಿತನವನ್ನು ಸಮಾಜದ ಬೀದಿಗಳಲ್ಲಿ, ಅನಾಥಾಶ್ರಮದ ಮೌನದಲ್ಲಿ, ನಿರಾಶ್ರಿತರ ಕಣ್ಣೀರಿನಲ್ಲಿ ಕಂಡರು. ಹೆಬ್ಬಾಳದ ಸುಮಂಗಲಿ ಸೇವಾಶ್ರಮ ಒಂದು ಆಶ್ರಮ ಮಾತ್ರವಲ್ಲ, ಅದು ಹಸುವಿನಿಂದ ನಲುಗಿದ ಹೊಟ್ಟೆಗೆ ಅನ್ನ, ನಿರೀಕ್ಷಿತ ಜೀವನಕ್ಕೆ ಗೌರವ, ಮಾತಿಲ್ಲದ ಕಣ್ಣೀರಿನೇ ಮಮತೆ ಅಲ್ಲ. ಆಶ್ರಯ ಪಡೆದವರು ಸಂಖ್ಯೆ ಅಲ್ಲ, ಅವರು ಜೀವಿಗಳು. 30 ಲಕ್ಷಕ್ಕೂ ಹೆಚ್ಚು ಅವರಲ್ಲಿ ಕೆಲವರು ಮಾತನಾಡಲಾರರು, ನಡೆಯಲಾರರು, ಕೆಲವರು ತಮ್ಮ ಹೆಸರನ್ನೇ ಮರೆತಿರುತ್ತಾರೆ. ಆದರೆ ಸುಶೀಲಮ್ಮನವರು ಒಂದು ಮಾತು ಮಾತ್ರ ಮರೆತಿಲ್ಲ, ಅವರೇ ನಮ್ಮವರು ಸುಶೀಲಮ್ಮನವರು. ಸುಮಂಗಲಿ ಸೇವಾಶ್ರಮ ಪ್ರಾರಂಭವಾಗಿ 1975ರಲ್ಲಿ ಪ್ರಾರಂಭವಾಯಿತು. ಹಿಂದಿಗೆ 50 ವರ್ಷಗಳು ಕಳೆದಿದೆ. ಸುವರ್ಣ ಮಹೋತ್ಸವ ಸಹ ಆಚರಣೆ ಮಾಡಿದೆ. ನಾವು ಅಕ್ಕನ ಬಳಗದವರು ಕೂಡ ಅಲ್ಲಿ ಒಂದು ಕಾರ್ಯಕ್ರಮವನ್ನು ಕೊಡೋದಕ್ಕೆ ನಮಗೆ ಅವಕಾಶ ಮಾಡಿಕೊಟ್ರು. ಅವರಿಗೂ ಸಹ ನಮಗೆ ಸುಶೀಲಮ್ಮನವರಿಗೆ ಪೂರಕವಾದ ವಂದನೆಗಳನ್ನು ತಿಳಿಸ್ತೀನಿ. ಈ ಸೇವೆ ಎಂದರೆ ಸಾಧಾರಣವಲ್ಲ. ಅನೇಕ ರಾತ್ರಿ ನಿದ್ರೆ ಇಲ್ಲದ ದಿನಗಳು, ಅನ್ನವಿಲ್ಲದ ಚಿಂತನೆಗಳು, ಅನೇಕ ಬಾರಿ ಯಾರೂ ಇಲ್ಲದ ಒಂಟಿತನ ಕಾಡುತ್ತದೆ. ಆದರೂ ಸಹ ಅವರು ಕುಗ್ಗಲಿಲ್ಲ, ಅವರು ಪ್ರಶ್ನಿಸಲಿಲ್ಲ, ಕೈ ಬಿಡಲಿಲ್ಲ ಆಶ್ರಮವನ್ನು. ಏಕೆಂದರೆ ಅವನ ಬದುಕಿನ ಉದ್ದೇಶ ಹೆಸರು ಅಲ್ಲ, ಮಾನವೀಯತೆ ಹಾಗೂ ಸಾರ್ಥಕ ಸೇವೆ, ನಿಸ್ವಾರ್ಥ ಸೇವೆ. ಇವರನ್ನು ಕಂಡ ಅನೇಕ ಸಂಘ ಸಂಸ್ಥೆಗಳು ಅವರಿಗೆ ಪ್ರಶಸ್ತಿ ಪ್ರದಾನ ಮಾಡಿದೆ. ಅದರಲ್ಲಿ ಕೆಲವನ್ನು, ನನ್ನ ಎಲ್ಲ ಪ್ರಶಸ್ತಿಗಳನ್ನು ಅವರಿಗೆ ಹೇಳುವಷ್ಟು ನಾನು ದೊಡ್ಡವಳಲ್ಲ, ಆದರೆ ಕೆಲವೊಂದು ಪ್ರಶಸ್ತಿಗಳನ್ನು ಹೇಳಲು ಇಚ್ಛೆ ಪಡುತ್ತೇನೆ. ಅವರು ಸೆಂಟ್ ಮದರ್ ತೆರೇಸಾ ವಿಶ್ವವಿದ್ಯಾಲಯ ಗೌರವ ಡಾಕ್ಟರೇಟ್ ಪ್ರಶಸ್ತಿ ಪ್ರದಾನ ಮಾಡಿದೆ. ಹಾಗೂ ಕರ್ನಾಟಕದ ರಾಜ್ಯ ಅಕ್ಕ ಮಹಾದೇವಿ ವಿಶ್ವವಿದ್ಯಾಲಯ ವಿಜಯಪುರ ಇವರು ಕೂಡ ಡಾಕ್ಟರ್ ಪ್ರಶಸ್ತಿಯನ್ನು ಪ್ರದಾನ ಮಾಡಿದೆ. ಇವರಿಗೆ ಬಂದ ಪ್ರಶಸ್ತಿಗಳು ಹಲವು. ಕರ್ನಾಟಕ ಸರ್ಕಾರ ಪದ್ಮಭೂಷಣ ಪ್ರಶಸ್ತಿ ಕೂಡ ಇವರಿಗೆ ಕೊಟ್ಟಿದೆ. ಬಸವಶ್ರೀ ಪ್ರಶಸ್ತಿ ಬಂದಿದೆ, ಕದಳಿ ಪ್ರಶಸ್ತಿ ಬಂದಿದೆ, ಇನ್ನು ಹಲವಾರು ಪ್ರಶಸ್ತಿಗಳು ಇವರಿಗೆ ಲಭಿಸಿದೆ. ಇಂತಹ ಮಹಾತಾಯಿಯ ಸೇವೆಯನ್ನು ಕೊನೆಗೂ ದೇಶ ಕಂಡಿತು. ಭಾರತ ಸರ್ಕಾರ ಪದ್ಮಶ್ರೀ ಪ್ರಶಸ್ತಿಯನ್ನು ಘೋಷಿಸಿದೆ. ಈ ಪ್ರಶಸ್ತಿ ಒಬ್ಬ ತಾಯಿಗೆ ಬಂದ ಹಾರವಲ್ಲ, ಸೇವೆ ಮಾಡಿದ ಕೈಗಳು ರಾಷ್ಟ್ರಕ್ಕೆ ನಮನಗಳನ್ನು ಸಲ್ಲಿಸಬೇಕು. ಇದು ನಮಗೆ ಹೇಳುವ ಸಂದೇಶ.
ಏನೆಂದರೆ ನೀವು ಸತ್ಯವಾಗಿ ಸೇವೆ ಮಾಡಿದರೆ ನಿಮ್ಮ ಹೆಸರು ಹುಡುಕಿಕೊಂಡು ಬರುತ್ತದೆ. ಇಂದಿನ ಕಾಲದಲ್ಲಿ ನಮಗೆ ಏನು ಸಿಗುತ್ತದೆ ಎಂದು ಕೇಳುವವರೇ ಹೆಚ್ಚು. ಆದರೆ ಮಾತೆ ಸುಶೀಲಮ್ಮನವರು ನಾವು ಯಾರಿಗೆ ಬದುಕು ಕೊಡಬಹುದು ಎಂದು ಬದುಕಿದವರು. ಅವರ ಜೀವನ ನಮಗೆ ಕೆಲವು ಪಾಠ, ಸೇವೆ, ಧರ್ಮ, ತ್ಯಾಗ, ಶಕ್ತಿ, ಮಮತೆ ಅವರಿಗೆ ಕೈಕೊಟ್ಟು ಗೌರವಿಸುತ್ತೇನೆ. ಅವರಿಗೆ ಮಾನವೀಯತೆಯ ತಾಯಿ ಮಾತೆ ಸುಶೀಲಮ್ಮನವರಿಗೆ ಎಲ್ಲರ ಪರವಾಗಿ ತಲೆಬಾಗಿ ನಮಿಸುತ್ತೇನೆ. ಎಲ್ಲರಿಗೂ ಶರಣಾರ್ಥಿಗಳು. ಅವರು ಸುಶೀಲಮ್ಮ ಅಂದರೆ ಅಕ್ಷರ, ಸಹನೆ, ಸೌಮ್ಯ, ಸಜ್ಜನತೆ ಎಲ್ಲ ಅವರ ಅಕ್ಷರದಿಂದಲೇ ಶುರುವಾಗುತ್ತೆ ಅಲ್ವಾ. ಅದನ್ನು ನಿಜವಾಗ್ಲೂ ನೆನಪಿಟ್ಕೊಳ್ಬೇಕು. ಧನ್ಯವಾದಗಳು ಎಲ್ಲರಿಗೂ. ಅಮ್ಮನ ಬಗ್ಗೆ ಕಿರು ಪರಿಚಯ, ಅವ್ರ ಬಗ್ಗೆ ತುಂಬ ಪರಿಚಯ ಮಾಡಬೇಕಾದ್ರೆ ದಿನಗಳೇ ಬೇಕಾಗ್ಬೋದು. ಹಂಗಾಗಿ ಸಂಕ್ಷಿಪ್ತವಾದ ಒಂದು ಕಿರು ಪರಿಚಯವನ್ನು ನಡೆಸ್ಕೊಟ್ಟ ಮಾಲಾ ರಾಜ್ಕುಮಾರ್ ಅವ್ರಿಗೆ ತುಂಬ ಹೃದಯದ ಧನ್ಯವಾದಗಳು. ಅಮ್ಮ ನಮ್ಮ ಕಾರ್ಯಕ್ರಮಕ್ಕೆ ಬಂದಿರುವುದೇ ನಮ್ಮೆಲ್ಲರ ಭಾಗ್ಯ, ಪುಣ್ಯ. ಈ ವಯಸ್ಸಿನಲ್ಲೂ ಯಾವಾಗ್ಲೂ ಹಸನ್ಮುಖಿಯಾಗಿ ಇಲ್ಲ ಬಂದೇ ಬರ್ತೀನಮ್ಮ, ನಿಮ್ಮ ಕಾರ್ಯಕ್ರಮ ಮಿಸ್ ಮಾಡಲ್ಲ, ಎಲ್ಲ ಕೊನೆಯವರೆಗೂ ಇದ್ದು ನಾನು ನೋಡಿನೇ ಹೊರಡ್ತೀನಿ ಅಂತ ಹೇಳಿ ನಮಗೆ ಹೇಳಿದ ತಕ್ಕಾಗಿ ಬಂದಿದ್ದಾರೆ. ಅದು ನಮ್ಮ ಸೌಭಾಗ್ಯ ಅಂತ ಭಾವಿಸ್ತೀನಿ. ಅವರು ನಮಗೆಲ್ಲ ಒಂದು ಹಿತನುಡಿಗಳನ್ನ ಆಡಬೇಕಾಗಿ ಅವರಲ್ಲಿ ವಿನಂತಿಸ್ತಾ ಇದ್ದೀನಿ. ಮೊದಲನೇದಾಗಿ ನಮ್ಮನ್ನೆಲ್ಲ ಸೃಷ್ಟಿ ಮಾಡಿದ ಭಗವಂತನ ಎಲ್ಲರಿಗೂ ನಮನಗಳನ್ನು ಅರ್ಪಿಸ್ತಾ, ನಿಮ್ಮೆಲ್ಲರ ಭಾಗ್ಯ ಬಸವಣ್ಣವರು ಅವರ ಮೂಲ ವಚನಕ್ಕೆ ಮತ್ತು ನಮ್ಮ ಅಕ್ಕಮಹಾರಿ ಪ್ರಥಮ ಲೇಖಕಿ ವಚನದಲ್ಲಿ ಸಾಹಿತ್ಯವನ್ನು ಬಂದಂಥವರು ಮತ್ತು ನಿಮ್ಮೆಲ್ಲರ ಗುರುಗಳಾದಂಥ ನಮ್ಮ ಸಿದ್ಧಗಂಗಾ ಮಠದ ಶಿವಕುಮಾರ ಸ್ವಾಮೀಜಿಗಳು. ಸೊ ಅವರು ಹುಟ್ಟಿದಬ್ಬ ಈಗ 1ನೇ ತಾರೀಕು ಇದೇ. ನಿಮ್ಮನಿಗೆಲ್ಲ ಬಂದಿದೆ 1ನೇ ತಾರೀಕು ಅವರು ಹುಟ್ಟಿದಬ್ಬ. 119 ಅವರು ಇದು ಮಾಡಿದ್ದು. ಎಷ್ಟು ಸೇವೆ ಮಾಡಿದ್ದಾರೆ ಅಂದರೆ ಅದನ್ನು ಹೇಳಲಿಕ್ಕೆ ಸಾಧ್ಯ ಇಲ್ಲ. ಅಷ್ಟು ಸೇವೆ ಮಾಡಿದ್ದಾರೆ ಅವರು. ಅವ್ರ ಸೇವೆಯೇ ತಮ್ಮ ಒಂದು ಜೀವನ ಅಂದ್ಕೊಂಡು ಬೇಕಾದ ಲಕ್ಷಾಂತರ ಜನ ಮಕ್ಕಳಿಗೆ ವಿದ್ಯಾಭ್ಯಾಸವನ್ನು ಕೊಟ್ಟುಕೊಂಡು ಮಾಡಿದ್ದಾರೆ. ಸೊ ನನಗೆ ಇಲ್ಲಿ ನಿಮ್ಮನ್ನೆಲ್ಲ ನೋಡಿ ಭಾಳ ಖುಷಿ ಆಯಿತು. ಕಾರಣ ಏನಂತಂದರೆ ನಿಮ್ಮ ಒಗ್ಗಟ್ಟು ನೋಡಿ ಖುಷಿ ಆಯಿತು. ನಿಮ್ಮ ಒಗ್ಗಟ್ಟು ಪ್ರತಿ ಮಂಗಳವಾರ ನೀವೆಲ್ಲ ಒಗ್ಗಟ್ಟಾಗಿ ಕೂತು ಭಗವಂತನ ಪ್ರಾರ್ಥನೆ ವಚನಗಳನ್ನು ಹೇಳ್ತಾ ಮತ್ತು ಅದರಲ್ಲಿ ವಿಮರ್ಶನೆ ಮಾಡ್ತಾ ಬೇರೆ ಬೇರೆ ವಿಚಾರಗಳನ್ನು, ಒಳ್ಳೆಯ ವಿಚಾರಗಳನ್ನು ಮಾತಾಡ್ತಾ ಆಧ್ಯಾತ್ಮಿಕ ಜೀವನದಲ್ಲಿ ಇದೆ. ಅದು ಮಂಗಳವಾರ ನೀವು ಇದೆಲ್ಲ ಕಾರ್ಯಕ್ರಮ ಮಾಡಲಿಕ್ಕೆ ಅವಕಾಶ ಕೊಟ್ಟಂಥ ಲಕ್ಷ್ಮೀ ಮೇಡಮ್ ಅವರು. ಲಕ್ಷ್ಮೀ ಮೇಡಮ್ ನಾನು ಹೇಳಿದೆ, ಒಂದು ಬೀಜ ಹಾಕಿದ್ರೆ ಮರವಾಗಿ ಏನು ಕೊಡುತ್ತೆ, ಫಲ ಕೊಡುತ್ತೆ ಅಂತ. ಹಾಗೆ ಅವರ ಒಂದು ಸ್ಥಾನದಲ್ಲಿ, ಗಣಪತಿ ದೇವಸ್ಥಾನ ಸ್ಥಾನದಲ್ಲಿ ಅವಕಾಶ ಮಾಡಿಕೊಟ್ಟು ಎಲ್ಲರನ್ನ ಒಟ್ಟುಗೂಡಿಸಿ ಆ ಒಂದು ಕಾರ್ಯಕ್ರಮ ಕೊಟ್ಟಿದ್ದಾರಲ್ಲ, ಅವರಿಗೆ ನಾನು ಧನ್ಯವಾದ ಅರ್ಪಿಸ್ತೀನಿ. ಇದನ್ನು ಬಹಳ ಮುಖ್ಯವಾಗಿ ನಮಗೆಲ್ಲರಿಗೂ ಪ್ರೋತ್ಸಾಹ ಮಾಡ್ತಕ್ಕಂಥ ಆಡಳಿತ ವರ್ಗದವರು, ಪ್ರಸಾದ್ ಅವರು. ಇಷ್ಟು ನಾನು ತುಂಬ ವರ್ಷದಿಂದ ಬರ್ತಾಯಿದ್ದೆ, ಪ್ರತಿ ವರ್ಷ ಬರ್ತಾಯಿದ್ದೀನಿ. ಅವರು ಅವರು ಮತ್ತು ದೊಡ್ಡವರು ಎಲ್ಲರೂ ಚೇರ್ ಹಾಕು ಅದು ಹಾಕು ಮಾಡಿ ಎಲ್ಲ ಪ್ರೋತ್ಸಾಹ ಕೊಡ್ತಾಯಿದ್ದಾರೆ. ಅಂದರೆ ಮಹಿಳೆಯರ ಮೇಲೆ ಎಷ್ಟು ಭಾವನೆ ಇದೆ, ಎಷ್ಟು ಮಮತೆ ಇದೆ ಅಂಥೇಳಿ ನಾನು ನೋಡಿ ಭಾಳ ಖುಷಿಯಾಯಿತು. ಆಡಳಿತ ಎಲ್ರಿಗೂ ಸಹ ನಾನು ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇನೆ. ಈ ಒಂದು ಕಾರ್ಯಕ್ರಮದಲ್ಲಿ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯನ್ನು ಆಚರಣೆ ಮಾಡ್ತಿರ್ತಕ್ಕಂಥದ್ದು.
ಅದು ಯಾತಕ್ಕೆ ಮಾಡ್ತಾ ಇರ್ತದೆ ಅಂದರೆ ಸಮಾನತೆಗಾಗಿ ಮಾಡಬೇಕಂತೇಳಿ ಹೋರಾಟ ಮಾಡಿದ್ದಂಥ ಅದು ಪರಂಪರೆಯಾಗಿ 1975 ಪ್ರಾರಂಭ ಆಯಿತು ಅಂತ ಹೇಳ್ತಾ ಇದ್ದಾರೆ. ಅದು ಸಹ 50 ವರ್ಷ ಆಯಿತು ಅದಕ್ಕೆ ಬಿಟ್ಟು. ಮೊದಲು ಪ್ರಾರಂಭ ಆಯಿತು. ಈಗಂತೂ ಎಲ್ಲ ಕಡೆ ಮಹಿಳಾ ಆಚರಣೆ ಮಾಡಿ ಕುಣಿದು ಕುಪ್ಪಳಿಸ್ತಾರೆ ನೋಡ್ರೆ ಇವತ್ತೊಂದು ದಿವಸ ಆ ಹಾಡುಗಳು, ಆ ಡ್ಯಾನ್ಸು, ಎಂಥದ್ದು ನೀವೆಲ್ಲ ಏನೋ ಡ್ರೆಸ್ ಹಾಕ್ಕೊಂಡು ಬಂದು ರಾಜಸ್ಥಾನ, ಕರ್ನಾಟಕ, ಕೇರಳ ಅದೆಲ್ಲ ಹೇಳಿ ಅಲ್ಲಿ ಹೇಗೆ ಡ್ರೆಸ್ ಮಾಡಿಕೊಡ್ತಾರೆ ಅಂಥೇಳಿ ಆ ವಿವರಣೆಯನ್ನು ಕೊಟ್ಟರಲ್ಲ, ನಾನು ಹಾಗೆ ನೋಡ್ತಾ ಇದೆ, ತಂದ ವಿವರಣೆ ಕೊಟ್ಟರು. ಸೊ ನನಗೆ ಭಾಳ ಖುಷಿಯಾಯಿತು. ಅಂದರೆ ನಿಮ್ಮೆಲ್ಲರ ಒಂದು ಒಗ್ಗಟ್ಟಿನಿಂದ ಈ ಒಂದು ಕಾರ್ಯಕ್ರಮವನ್ನು ಮಾಡ್ತಿದ್ದೀರಲ್ಲ, ಅದು ನನಗೆ ತುಂಬ ಖುಷಿಯಾಗಿ ನಿಮಗೆಲ್ಲರಿಗೂ ನಾನು ಧನ್ಯವಾದವನ್ನು ಅರ್ಪಿಸ್ತೇನೆ. ಇದ್ರ ಜೊತೆಯಲ್ಲಿ ಸಮಾಜ ಸೇವೆನೂ ಮಾಡ್ತಾಯಿದ್ದೀನಿ ಅಂತ ನನಗೊಂದು ಗಮನ ಇದೆ. ಯಾವ ರೀತಿ ಮಾಡ್ತೀರೋ ಅಂತ ಗೊತ್ತಿಲ್ಲ. ಮಕ್ಕಳಿಗೆ ಓದೋದಕ್ಕೆ ಸ್ಕಾಲರ್ಶಿಪ್ ಕೊಡೋದಾಗಲಿ ಮತ್ತೊಂದು ಮಗದೊಂದಾಗಲಿ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಈ ಒಂದು ಕಾರ್ಯಕ್ರಮದಲ್ಲಿ ನನ್ನನ್ನು ಕರೆದು ಒಂದು ಗೌರವ ಸಮರ್ಪಣೆ ಮಾಡಬೇಕಂತ ಕರೆದಿದ್ದೀರಿ. ಅದು ನಿಮ್ಮೆಲ್ಲರ ಒಂದು ಅಭಿಮಾನ ಭಾವನೆ, ಎಷ್ಟು ಪ್ರೀತಿಯಿಂದ ಭಾವನೆ ಮಮತೆ ಪ್ರೀತಿಯಿಂದ ಬಂದು ಆಶ್ರಮಕ್ಕೆ ಬಂದು ಕರೆದು ನೀವು ಬರಲೇಬೇಕು ಅಂಥೇಳಿ ಆ ಮಮತೆ ಇದೆಯಲ್ಲ, ಆ ಮಮತೆಗೆ ಎಷ್ಟು ಕೊಟ್ಟರೂ ಸಾಲದು, ಅಷ್ಟು ಮಮತೆ ಇಟ್ಕೊಂಡಿದ್ದೀವಿ. ಅದಕ್ಕೆ ನಿಮಗೆ ಧನ್ಯವಾದವನ್ನು ಅರ್ಪಿಸ್ತೇನೆ. ನಾನು ಬೇಗ ಹೋಗಬೇಕು ಅಂತ ಹೇಳಿದ್ದೆ. ಅದಕ್ಕೆ ಅಂದರೆ ನಾನು ನಾಳೆ ಬೆಳಗ್ಗೆ ಬಸವ ಕಲ್ಯಾಣದಲ್ಲಿ ಕಾರ್ಯಕ್ರಮ ಇದೆ. ನಾನು ಬೆಳಗ್ಗೆ 4:15 ಫ್ಲೈಟ್ಗೆ ಹೋಗಬೇಕು ಅಂದಿದ್ದು. ಮತ್ತೆ ಫೋನ್ ಬಂತು 6:30 ಇದ್ದಿದ್ದು 5:15 ಆಯ್ತಂತೇಳಿ ಅದಕ್ಕೆ 3 ಗಂಟೆಗೆ ಹೊರಟು ಬರಬೇಕು ಅಂತ. ಎಲ್ಲಿಗೆ? ಏರೋಡ್ರೋಮ್ಗೆ 3 ಗಂಟೆಗೆ ಎದ್ದು ಹೋಗಬೇಕಂತ. ಅದಕ್ಕಾಗಿ ನಾನು ಅವ್ರಿಗೆ ಕೇಳಿದೆ, ನಾನು ಸ್ವಲ್ಪ ಬೇಗ ಬಿಟ್ಕೊಟ್ಬಿಡಿ, ನಾವು ಹೋಗ್ತಾ ಇದ್ದೀನಿ. ಯಾಕೆಂದರೆ ಸಿದ್ಧತೆ ಮಾಡ್ಕೊಳ್ಳೋದು ಒಂದು ಇರುತ್ತೆ, ಮತ್ತು ಬೇಗ ಎದ್ದೇಳಬೇಕು. 3 ಗಂಟೆಗೆ ಹೋಗ್ಬೇಕಾದ್ರೆ ನಾವು 2 ಗಂಟೆ 1:15 ಗಂಟೆ ಎದ್ದು ಸ್ನಾನ ಪೂಜೆ ಎಲ್ಲ ಮಾಡಿ ಹೊರಡಬೇಕು. ಅದಕ್ಕಾಗಿ ಸ್ವಲ್ಪ ಬೇಗ ಬಿಟ್ಕೊಡಿ ಅಂತ ನಾನು ಕೇಳಿದೆ. ಖಂಡಿತ ಬಿಟ್ಕೊಡ್ತೀನಿ ಅಂತೇಳಿ ನಿಮ್ಮ ಕಾರ್ಯಕ್ರಮಕ್ಕೆ ಅಡ್ಡಿ ಬಂದೇನೋ ಅನಿಸ್ತದೆ ನನಗೆ. ಅಡ್ಡಿ ಬಂದೇನೋ ಅನಿಸ್ತದೆ. ಆದ್ದರಿಂದ ಅಡ್ಡಿ ಬಂದಿಲ್ಲ ಅಂತ ನೀವು ಹೇಳ್ತಾ ಖುಷಿ. ಯಾಕೆ ಅಂತ ಹೇಳಿದ್ರೆ ನಮ್ಮನ್ನೆಲ್ಲ ಹೊಗಳ್ಬಿಟ್ರು, ಅದಕ್ಕಾಗಿ ಖುಷಿ ಆಯಿತು ಅಂತ ಹೇಳಿಬಿಟ್ಟು ಅಂದರೆ ನನಗೆ ಎಲ್ಲ ಕಡೆಯೂ ಒಂದಲ್ಲ ಒಂದು ರೀತಿಯಲ್ಲಿ ಅವೇರ್ನೆಸ್ ಅಂತ ಅದನ್ನು ಎಚ್ಚರಿಕೆ ಕೊಡ್ತಕ್ಕಂಥದ್ದು. ಇದರಿಂದ ನಮ್ಮ ವಚನಗಳು, ಆ ಒಂದೊಂದು ವಚನಗಳಲ್ಲೂ ಸಹ ಅದನ್ನು ವಿಮರ್ಶೆ ಮಾಡಿದ್ರೆ ಸಾಕಷ್ಟು ವಿಚಾರಗಳು ತುಂಬಿಟ್ಟಿದ್ದಾರೆ ವಚನಕಾರರು, ಶರಣರು. ಅದರಲ್ಲಿ ನಾನು 1, 2, 3, 4 ವಚನ ಹೇಳಿಬಿಡ್ತೀನಿ. ಅದನ್ನು ಅರ್ಥ ಮಾಡ್ಕೊಂಡಿದ್ದೀರಿ. ಅದೇ ಎಲ್ಲರ ಬಾಯಿನಲ್ಲಿ ಬರೆದು ನೀವಾಗ ಹೇಳಿದ್ದು ಒಂದು ಸಹ. ಒಂದು ಬಸವಣ್ಣವ್ರು ಹೇಳಿರ್ತಕ್ಕಂಥದ್ದು, ಕಷ್ಟ ಕಾರ್ಪಣ್ಯ ಬರಲಿ, ಅದು ಬರಲಿ, ಇದು ಬರಲಿ, ಆದರೆ ಭಗವಂತ ಒಲಿತಾನೆ. ನೀನು ಒಲಿದರೆ ಕೊರಡು ಕೊನರುವುದಯ್ಯ, ನೀನು ಒಲಿದರೆ ಬರಡು ಹಯನುವುದಯ್ಯ, ನೀನು ಒಲಿದರೆ ವಿಷ ಅಮೃತವಾಗುವುದಯ್ಯ, ನೀನು ಒಲಿದರೆ ಸಕಲ ಪಡಿ ಪದಾರ್ಥಗಳು ಇದರಲ್ಲಿಪ್ಪುದಯ್ಯ ಕೂಡಲ ಸಂಗಮ ದೇವ ಅಂತ. ಯಾರು ಕಷ್ಟದಿರ್ತಾರೋ ಭಕ್ತಿ ಭಾವದಿಂದ ಭಗವಂತನ ಪ್ರಾರ್ಥನೆ ಮಾಡಿಕೊಂಡ್ರೆ ಆಗತ್ತೆ ಅನ್ನೋದು ಒಂದಾದರೆ, ನಾವು ಜೀರೋನಲ್ಲಿದ್ದವರ ಈ ಮಟ್ಟಕ್ಕೆ ತೊಗೊಂಬಂದಿದ್ದು ಆ ವಚನ, ಸಾಧಾರಣ ಆ ವಚನವನ್ನು ಮಾಡ್ತಾರೆ. ಅದು ಒಂದು ಭಗವಂತವರದ್ದು ಏನು ಬೇಕಾದ್ರೂ ಮಾಡ್ತಾನೆ ಅಂತ. ಎರಡನೇದು, ಕಳಬೇಡ ಕೊಲಬೇಡ ಹುಸಿಯ ನುಡಿಯಲು ಬೇಡ, ಮುನಿಯಬೇಡ ಅನ್ಯರಿಗೆ ಎಸೆಯ ಪಡಬೇಡ. ಇದೇ ಅಂತರಂಗ. ಇನ್ನೊಂದು ಬಿಟ್ಟಿದೆ, ಅದು ಸಪ್ತಸೂತ್ರಗಳು. ಈ ಸೂತ್ರಗಳನ್ನು ಯಾರು ಹೇಳ್ತಾ ಹೋಗ್ತಾರೆ, ನಡೀತಾ ಹೋಗ್ತಾರೆ, ಅವರು ಆರಾಮಾಗಿ ಶಾಂತಿಯಾಗಿ ನೆಮ್ಮದಿಯಾಗಿ ಇರ್ತಾರೆ ಅಂತ ಅಂದ್ಬಿಟ್ಟು ಹೇಳ್ತಾರೆ. ಯಾಕೆಂದರೆ ಅದನ್ನು ಒಂದೊಂದೇ ಬಿಡಿಸ್ತಾ ಹೋಯ್ತು ಅಂದರೆ ಒಂದೊಂದಕ್ಕೆ ಒಂದೊಂದು ಉದಾಹರಣೆ ಕೊಡಬೇಕು. ಕಳಬೇಡ ಅನ್ನೋದಕ್ಕೆ ಬೇಕಾದಷ್ಟು ಉದಾಹರಣೆ ಇದೆ. ಕಳಬೇಡ ಕೊಲ್ಲಬೇಡ ಹುಸಿಯ ನುಡಿಯಲು ಬೇಡ, ಮುನಿಯ ಬೇಡ, ತನ್ನ ಬಣ್ಣಿಸಬೇಡ ಇದಿರು ಹಳಿಯಲು ಬೇಡ.
ಅನ್ಯರಿಗೆ ಅಸಹ್ಯ ಪಡಬೇಡ. ಇದೇ ಅಂತರಂಗ ಶುದ್ಧಿ, ಇದೇ ಬಹಿರಂಗ ಶುದ್ಧಿ. ಇದನ್ನು ಸುಮಾರು ಒಂದು 2 hours ಆದರೂ 2 ಗಂಟೆಗಳ ಕಾಲ ಇದ್ರ ಬಗ್ಗೆನೇ ವಿವರಣೆ ಕೊಡ್ಬೋದು, ವಿಮರ್ಶೆ ಮಾಡಿಕೊಡ್ಬೋದು ಒಂದೊಂದಕ್ಕೂ ಅಂತ. ಆಮೇಲೆ ಇನ್ನೊಬ್ಬರು ಹೇಳ್ತಾರೆ, ಅತ್ತಲಿತ್ತ ಹೋಗದಂತೆ ಎಳವನ ಮಾಡಿಯ ತಂದೆ, ಸುತ್ತಿ ಸುಳಿದು ನೋಡದ ಅಂದಕನ ಮಾಡಿಯ ತಂದೆ, ಮತ್ತೊಂದ ಕೇಳದಂತೆ ಕಿವುಡಾನ ಮಾಡಿಯ ತಂದೆ, ಕೂಡಲ ಸಂಗಮ ದೇವ ನಿಮ್ಮ ಶರಣರ ಪಾದ ಕಲೆದೆ ಅನ್ಯ ವಿಷಯ ಕೇಳಿಸದಂತಿರಿಸು ಅಂತ ಹೇಳ್ತಾರೆ. ಅದು ನೋಡಿ ಎಷ್ಟು ವಿಚಾರ ಇದೆ. ಅವ್ರು ನೋಡು, ಇವ್ರು ನೋಡು, ಯಾವುದೋ ಕಿವಿಗೆ ಹಾಕು, ಏನೋ ನೋಡಿಬಿಟ್ಟು ಅದ್ರ ಬಗ್ಗೆ ವಿವರಣೆ ಕೊಡ್ತಾ ಹೋಗು, ಹೌದಲ್ಲ. ಮತ್ತು ಅದಕ್ಕೆಲ್ಲ ಎಲ್ಲೋ ಹೋಗೋದು, ಅಲ್ಲೇನೇನೋ ನಡೆಯುತ್ತೆ, ಬೇಕಿಲ್ದರ ಕಡೆ ಹೋಗೋದು, ಒದ್ದಾಡ್ಕೊಂಡು ಬರೋದು. ಸೊ ಇದನ್ನೆಲ್ಲ ಬೇಡ ಅಂತ ಆ ವಚನದಲ್ಲಿ ಬರ್ತಾ ಇದೆ. ನೀವೀಗ ಇದನ್ನು ಹೇಳೋದಲ್ಲ, ಬೆಟ್ಟದ ಮೇಲೊಂದು ಮನೆಯನ್ನು ಮಾಡಿ ಖಗಮೃಗಂಜಿಡಿದೆಂತಯ್ಯ, ಸಮುದ್ರದ ತಡೆಯಲೊಂದು ಮನೆಯನ್ನು ಮಾಡಿ ನೆರೆತರುಗಂಜಿದಡೆಂತಯ್ಯ, ಸಂತೆಯಲ್ಲಿ ಒಂದು ಮನೆಯನ್ನು ಮಾಡಿ ಶಬ್ದಕ್ಕೆ ನಾಚಿದಡೆಂತಯ್ಯ, ಚನ್ನಮಲ್ಲಿಕಾರ್ಜುನ ಲೋಕದಲ್ಲಿ ಹುಟ್ಟಿದ ಬಳಿಕ ಸ್ತುತಿ ನಿಂದೆಗಳು ಬಂದರೆ ಕೋಪವ ತಾಳದೆ ಸಮಾಧಾನಿಯಾಗಿರಬೇಕು. ಸಮಾಧಾನ ಈ ವಿಚಾರ ನೋಡಿ ಎಷ್ಟೊಂದಿದೆ. ನಾವೇನಾದ್ರು ಒಂದು ಕೆಲಸ ಮಾಡೋಕೆ ಅಡ್ಡಿ ಆತಂಕಗಳು ಬರುತ್ತೆ. ಆದರೆ ಏನೇ ಬಂದು ಸಹ ಆ ಒಳ್ಳೇದು ಬಂದು ತಗೊಳ್ಳೋಣ, ಮುಂದಕ್ಕೆ ಹೋಗೋಣ, ಕೆಟ್ಟದ್ದು ಬಂದು ಅಲ್ಲೇ ಬಿಡೋಣ, ನಾವು ಆರಾಮಿರೋಣ. ಅದನ್ನು ಸಹ ವಿವರಣೆ ಕೊಡ್ತಾ ಇತ್ತಂದರೆ ಒಂದೊಂದಕ್ಕೇನು ಬೇಕಾದಷ್ಟು ಇದೆ. ಎಷ್ಟು ಕಷ್ಟಗಳು ಕೊಡ್ತಾರಲ್ಲ, ಎಷ್ಟು ಅಂತ ಇವರು ಇದು ಹೇಳ್ತಾರಂತೆ, ಮಂಗಳವಾರ ಅಲ್ಲಿ ಹೋಗ್ಬಿಟ್ಟು ಭಜನೆ ಮಾಡ್ತಾರಂತೆ, ಅದು ಮಾಡ್ತಾರಂತೆ, ಅಬ್ಬಬ್ಬಬ್ಬ ಅಂತ ಆಡ್ಕೊಡ್ತಾರೆ ಅನ್ನೋ ಭಾವನೆ ಉದಾಹರಣೆ ಕೊಟ್ಟೆ. ಸೊ ಆ ಥರ ಅಂದಾಗ ನಾವು ಕಿವಿಗೆ ಹಾಕೋಬಾರ್ದು, ಅದಕ್ಕೆ ಕಿವಿಯನ್ನು ಇದು ಮಾಡಿ ಅಂತ ಹೇಳ್ತಾರೆ. ಸೊ ಅದರಿಂದ ನೀವೊಂದು ಇವತ್ತು ಮಂಗಳವಾರ ಮಾಡ್ತಿರಲಿಲ್ಲ, ಅದೊಂದು ತಪಸ್ಸು, ಆಧ್ಯಾತ್ಮಿಕದಲ್ಲಿ ತಪಸ್ಸು. ಚಾಚು ತಪ್ಪದಾಗೆ ಮಾಡ್ತಿರಲ್ಲ, ಅದು ಆ ಸಮಯಕ್ಕೆ ಸರಿಯಾಗಿ ಪ್ರಾರಂಭ ಮಾಡ್ತಿರಲ್ಲ. ಅದಕ್ಕೆ ಭಗವಂತ ಶರಣರು ಬಂದು ಕಾಯ್ತಾ ಇರ್ತಾರಂತೆ, ಯಾವಾಗ ಬರ್ತಾರೋ, ಇದು ಹಾಡು ಯಾವಾಗ ಹೇಳ್ತಾರೋ, ಏನು ಮಾಡ್ತಾರೋ ಅಂಥೇಳಿ. ಅದಕ್ಕೆ ಉದಾಹರಣೆಗಳು ತುಂಬ ಇದೆ. ಇನ್ನೊಂದು ಸರಿ ಯಾವುದಾದ್ರು ಸಮಯ ಸಿಕ್ಕಾಗ ನಿಮ್ಗೆ ಅದನ್ನು ನಾನು ಹೇಳೋಕ್ಕೆ ಇಚ್ಛೆಪಡ್ತೇನೆ. ಒಂದು ಉದಾಹರಣೆ ಕೊಟ್ಬಿಡ್ತೇನೆ. ಭಗವಂತನ ಹೇಗೆ ಪ್ರಾರ್ಥನೆ ಮಾಡ್ತಾರೆ ಒಳಗಡೆ ಅಂತ ಹೇಳಿದ್ರೆ, ಒಂದು ಮನೆಯೇ ಸಂಸಾರ, ಅತ್ತೆ ಮಾವ ಗಂಡ ಮತ್ತು ಇವರು ಅವರು ಇರ್ತಾರೆ. ಆಕೆಗೆ ಸೊಸೆನ ತುಂಬ ಹೀನಮಾನವಾಗಿ ಇದು ಮಾಡ್ತಾರೆ. ಬರೀ ಕೊಠಡಿಯಲ್ಲಿ ಇರಬೇಕು, ಹಸುಗಳನ್ನ ನೋಡ್ಕೊಳ್ಬೇಕು, ಅದು ಮಾಡಬೇಕು, ಇದು ಮಾಡಬೇಕು ಅಂಥೇಳಿ, ಊಟ ಮಾಡೋಕೆ ಹೋಗಬೇಕು, ಎಲ್ಲ ಮಾಡಬೇಕು. ಅವಳು ಕೃಷ್ಣನ ಭಕ್ತಳು. ಕೃಷ್ಣಾರ್ಪಣ ಮಸ್ತು, ಏನೇ ಆದರೂ ಕೃಷ್ಣಾರ್ಪಣ ಮಸ್ತು ಅಂತ ಹೇಳ್ತಾ ಹೋಗ್ತಾಳೆ. ಆ ಕೃಷ್ಣಾರ್ಪಣ ಅಂತ ಹೇಳ್ತಾ ಇರಬೇಕಾದ್ರೆ ಅವಳ ಪದ್ಧತಿ ಏನಂದರೆ, ಪ್ರಸಾದ ಮಾಡುವಾಗ ತುಪ್ಪ ಹಾಕ್ತಾರಲ್ಲ, ಆ ತುಪ್ಪನ ಹಾಗೆ ತೊಗೊಂಡ್ಬಿಟ್ಟು ಆ ಕೊಠಡಿನಲ್ಲಿ ಒಂದು ಕಿಂಡಿ ಮಾಡಿ ಆ ದೀಪ ಇಟ್ಟು ಅದರೊಳಗಡೆ ಹಾಕ್ತಿರ್ತಾಳಂತೆ. ಮತ್ತು ಹಾಲು ಕರಿಯೋಗ ಕೃಷ್ಣ ಕೊನೆಗೆ ಕಸ ಗುಡಿಸಿ ಕೃಷ್ಣಾರ್ಪಣ ವಸ್ತು ಅಂತ ಹಾಕ್ಬಿಡ್ತಾಳಂತೆ. ಕೃಷ್ಣನ ದೇವಸ್ಥಾನ ಅಲ್ಲೊಂದಿತ್ತಂತೆ. ಆ ಕೃಷ್ಣನ ದೇವಸ್ಥಾನದಲ್ಲಿ ಪೂಜೆ ಇದೆಲ್ಲ ಮಾಡ್ತಾ ಇರ್ತಾರೆ. ಒಂದು ಸರಿ ಬಾಗಿಲು ತೆಗಿತಾರಂತೆ ಪೂಜಾರಿ ಬಂತಂದರೆ ಕೃಷ್ಣನ ಮೇಲೆಲ್ಲ ಬರೀ ಕಸನೇ ಬಿದ್ದಿದೆಯಂತೆ. ಅವ್ನು ಆಶ್ಚರ್ಯ, ಏನು ಹಿಂಗಾಗ್ಬಿಡ್ತು, ಯಾರು ತಂದು ಹಾಕಿದ್ರು, ಈಗ ಹಾಕಿದ್ದೀನಿ, ಹೆಂಗಾಯ್ತು ಅಂತೇಳಿ ಹುಡುಕಾಡಿ ಯಾರಿಗೊಂದು ಆಕಾಶವಾಣಿ ಆಯ್ತಂತೆ, ಇಂಥ ಕಡೆ ಇಂಥ ಸಾಧ್ವಿ ಮಣಿ ಇದ್ದಾಳೆ, ನೀವು ಅವಳನ್ನು ಕರ್ಕೊಂಬನ್ನಿ ಸರಿ ಹೋಗುತ್ತೆ ಅಂತ ಹುಡುಕಾಡಿ ಕೊನೆಗೆ ಅವ್ರ ಮನೆಗೆ ಹೋಗಿ ಹೇಳಿದಾಗ, ಅಯ್ಯೋ ಇವಳು ದನ ಕೊಟ್ಟಿಗೆನಲ್ಲಿ ಇರ್ತಕ್ಕಂಥವಳು, ಇವಳೆಂಥದಳು, ನಿಮ್ಮ ಕಾಲು ಮುಗಿತೀವಿ, ದಯವಿಟ್ಟು ನಿಮ್ಮ ಸೊಸೆನ ಕಳಿಸಿ. ಅಲ್ಲಿ ಹೋದಾಗ ಕೃಷ್ಣ ಹತ್ರ ಹೋದ ತಕ್ಷಣ ಬೇಡ್ಕೋತಾಳಂತೆ. ಬೇಡ್ಕೊಂಡು ಕ್ಷಣದಲ್ಲೇ ಅದೆಲ್ಲ ಮಾಯ ಆಗಿ ಹೋಗ್ಬಿಡುತ್ತಂತೆ. ಅಂದರೆ ಭಕ್ತರನ್ನು ಎಷ್ಟು ಚೆಂದ ಕಾಪಾಡ್ತಾನೆ, ಮತ್ತು ಭಕ್ತರ ಒಂದು ಭಾವನೆಯನ್ನು ಎಷ್ಟು ಚೆಂದಾಗಿ ಮಾಡ್ತಾನೆ ಅಂತ ಹೇಳಿಬಿಟ್ಟು, ಈ ರೀತಿ ಭಾವನೆಯಲ್ಲಿ ಮಾಡ್ತಿರಲ್ಲ, ಆ ಸಮಯ ಅದು ಬಹಳ ಮುಖ್ಯ ಆಗೋದು. ಆ ರೀತಿ ನೀವು ಮಾಡ್ತಿರೋದ್ರಿಂದ ಎಲ್ಲ ಗಣಪತಿದು ಹಾಡಾಡಿದ್ರಿ, ಗಣಪತಿ ಹಾಡು ಹೇಳ್ತಾ ಚಿತ್ರನೇ ಬಂದುಬಿಡ್ತು. ಎಲ್ಲಿ ಭಾವನೆಯಲ್ಲಿ ಚಿತ್ರ ಬಂತು. ತೋರಣ ಕಟ್ಟಿ ಆಮೇಲೆ ರಂಗೋಲಿ ಹಾಕಿ
ಗುಡಿಸಿ ಸಾರಿಸಿ ರಂಗೋಲಿ ಹಾಕಿ ಅದಕ್ಕೊಂಚೂರು ಬಣ್ಣ ಹಾಕಿ ಹೂವು ಹಾಕಿ ತೋರಣ ಕಟ್ಟಿ ಹೂಗಳ ಹಾಕಿ ಅವನಿಗೆ ಅಲಂಕಾರ ಮಾಡಿ ಆರತಿ ಮಾಡಿ ಎಲ್ಲ ಮಾಡಿ ಅಂದರೆ ಅವನು ನಿಜವಾಗ್ಲೂ ಇದು ಮಾಡೋವಾಗ ಸೊಡ್ಲು ಆಡಿಸ್ತಾನೆ, ನಾನು ಇಲ್ಲಿದ್ದೀನಿ ಅಂತ ಯಾರಿಗೆ ಕಾಣುತ್ತೆ? ಪೂರ್ಣ ಭಕ್ತರಿಗೆ ಕಾಣುತ್ತೆ ಅಂತ. ಆ ರೀತಿ ನೀವು ಹಾಡು ಹೇಳಿದ್ದು ತುಂಬ ಖುಷಿಯಾಯ್ತು ನನಗೆ. ಯಾಕೆಂದರೆ ಹೇಳಬಾರ್ದು ಹೇಳ್ಬಿಡ್ತೀನಿ ನಾನು ಚಿಕ್ಕವಳಿರ್ಬೇಕಾದ್ರೆ ನಾನು ಗಣಪ ತುಂಬ ಇಷ್ಟ ನನಗೆ. ಆಮೇಲೆ ತುಂಬ ಇಷ್ಟ. ನಾನು ಎಲ್ಲೂ ಇದನ್ನು ಹೇಳಿಲ್ಲ, ಗಣಪತಿ ಇದು ಹೇಳಿದ್ದಕ್ಕಾಗಿ ಇದನ್ನು ಹೇಳ್ತಾ ಇದ್ದೀನಿ. ತುಂಬ ಚೆನ್ನಾಗಿ ನಾವು ಗಣಪತಿ ಹಬ್ಬ ಮಾಡ್ತಾಯಿದ್ವಿ. ರಾತ್ರಿ ಮಲಗಿದಾಗ ಕನಸಾಗ್ಬಿಟ್ಟು ಬರ್ತಾ ಇದ್ದಾನೆ. ನಾವು ಎಲ್ಲಿ ಇಟ್ಟಿದ್ವಲ್ಲ ಅಲ್ಲಿಂದ ಇಳಿದು ನಾನು ವರಂಡಲ್ಲಿ ಕೂತಿದ್ದೆ. ಬಂದು ತೊಡೆ ಮೇಲೆ ಕೂತ್ರೆ ಏನಾಯಿತು, ಅವನು ನನ್ನ ಕಣ್ಣಿಗೆ ಈ ವೃದ್ಧರು ಬಂದು ಕೂತ್ಕೋತಾರಲ್ಲ ದೊಡ್ಡ ವಯಸ್ಸಾದಂಗೆ, ಅಯ್ಯ ಪುಣ್ಯಾತ್ಮ ನೀನು ಯಾಕೆ ಬಂದೆ ಆ ಕಡೆ ಹೋಗು ಅಂದ ತಕ್ಷಣ ಆ ಚಿಕ್ಕ ಮಗುವಾಗಿ ಕೂತ್ಕೊಂಡ್ಬಿಟ್ಟ. ನೋಡಪ್ಪ ಎಷ್ಟು ಖುಷಿ ಆಯಿತು ಅಂಥೇಳಿ ಆದಮೇಲೆ ಒಂದು ಇದನ್ನು ಬರ್ಕೊಡ್ತಾನೆ, ಏನು ಶಟಸ್ಥಳದ ಥರ ಒಂದು ಬರ್ಕೊಟ್ಬಿಟ್ಟು ಇಟ್ಕೋ ಅಂಥೇಳಿ ಶಿವ ಓಡ್ಬಿಡ್ತಾನೆ. ಅಂದರೆ ಎಲ್ಲಿ ಭಾವನೆ ಇರುತ್ತೋ, ಎಲ್ಲ ಭಕ್ತಿ ಇರುತ್ತೋ, ಭಾವನೆ ಇರುತ್ತೋ ಅವರಿಗೆ ಭಗವಂತ ಒಲಿತಾನೆ ಅನ್ನೋದಕ್ಕೆ ನಿಮಗೆ ಇದು ಎಲ್ಲೂ ಹೇಳಿಲ್ಲ, ಬೇಜಾರು ಮಾಡ್ಕೊಬೇಡಿ, ಗೊತ್ತಾಯ್ತಾ? ಎಲ್ಲೂ ಹೇಳಿಲ್ಲ, ಆದರೆ ಇಲ್ಲಿ ಹೇಳಬೇಕಾಗಿ ಬಂತು. ಯಾಕೆ ನಾನು ಆ ಕಡೆಗೆ ಹೊಟ್ಟೋದೆ, ನಾನು ಗಣಪಂದು ನೀವು ಹೇಳಿದ್ರಲ್ಲ ಆ ಕಡೆಗೆ ಹೊಟ್ಟೋದೆ. ಸೊ ಅದರಿಂದ ಅವನ ಕನಸಲ್ಲಾದರೂ ಬರ್ತಾನೆ, ಯಾರ್ದೋ ರೂಪದಲ್ಲಾದರೂ ದರ್ಶನ ಕೊಡ್ತಾನೆ. ಅದಕ್ಕೆ ಬೇಕಾದಷ್ಟು ಉದಾಹರಣೆಗಳಿದೆ, ಬೇಡ ಈಗ ಅಂತ ಹೇಳ್ತಾ ತಾವು ನನಗೆ ಈ ಒಂದು ಕಾರ್ಯಕ್ರಮದಲ್ಲಿ ಬಂದು ಇಷ್ಟೊತ್ತು ಮಾತಾಡಲಿಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ನಿಮ್ಮ ಭಕ್ತಿ ಭಾವಕ್ಕೆ ನನಗೆ ನಾನು ಮಣಿತಾ ಇದ್ದೀನಿ. ತುಂಬ ಶರಣಾರ್ಥಿ ಹೇಳ್ತಾ ಇದೆ ತಮಗೆಲ್ರಿಗೂ, ಶರಣಾರ್ಥಿ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಒಂದೇ ಭಾರತ ಮಾತೆಗೆ ಒಂದೇ ಒಂದು ಘೋಷಣೆ, ಭೋಲೋ ಭಾರತ್ ಮಾತಾ ಕಿ, ಭೋಲೋ ಭಾರತ್ ಮಾತಾ ಕಿ, ಭೋಲೋ ಭಾರತ್ ಮಾತಾ ಕಿ. ಧನ್ಯವಾದ. ಓಕೆ ರೆಡಿ ಮೇಡಮ್, ರೆಡಿ ಎಲ್ಲ ಇಲ್ಲಿ ನೋಡಿ ಕ್ಯಾಮ್ರಾ. ಓಕೆ ಚೂರು ಕಾಣಲ್ಲ ಮೇಡಮ್, ಎಲ್ಲ ಇಲ್ಲಿ ನೋಡಿ ಕ್ಯಾಮ್ರಾ. ಓಕೆ ಮೇಡಮ್, ರೆಡಿ ಮೇಡಮ್, ರೆಡಿ. ಒನ್ ಮೋರ್ ಮ್ಯಾಮ್, ಹಾಗೇ ಇರಿ ಕ್ಯಾಮ್ರಾ ರೆಡಿ ಮೇಡಮ್, ರೆಡಿ ಎಲ್ಲ ಇಲ್ಲಿ ನೋಡಿ ಮೇಡಮ್, ಕ್ಯಾಮ್ರಾ ನೋಡಿ. ರೆಡಿ ಮೇಡಮ್, ಎಲ್ಲ ಕ್ಯಾಮ್ರಾ ನೋಡಿ. ಓಕೆ ರೆಡಿ ಮೇಡಮ್, ರೆಡಿ ಸ್ಮೈಲ್ ಮೇಡಮ್. ಓಕೆ ರೆಡಿ ಸರ್, ರೆಡಿ ಸ್ಮೈಲ್. ಒನ್ ಮೋರ್, ವೆಯ್ಟ್. ನೋಡಿ ಮೇಡಮ್, ಓಕೆ ರೆಡಿ. ಕಾರ್ಯಕ್ರಮ ಅಲ್ಲಿ ಶಾಸ್ತ್ರಿ ಮೆಮೋರಿಯಲ್ ಇರುತ್ತೆ. ಎಲ್ಲರೂ ಬೇಕಾದವರೆಲ್ಲರೂ ಬಂದು ಅಲ್ಲಿ ಜಾಯ್ನ್ ಆಗ್ಬೋದು. ಅಲ್ಲಿ ಎಲ್ಲರಿಗೂ ನಮಗೂ ಎಲ್ಲ ಕಲ್ತ್ಕೊಂಡಂಗಾಗುತ್ತೆ. ನೀವು ಕಲ್ತ್ಕೋಬೋದು ಅಲ್ಲಿ. ಯಾರಾದ್ರೂ ಸೇರೋರಿದ್ರೆ ಅಲ್ಲಿ ಬಂದು ಸೇರ್ತಾರೆ. ಹಿರಿಯರಾದ ಪಟ್ಟಣ ಶೆಟ್ಟರು ಸಹ ಬಂದು ಬಹುಮಾನ ಕೊಡಬೇಕಾಗಿ ಬೇಡ್ಕೊಳ್ತಾ ಇದ್ದೀನಿ. ಬಹುಮಾನ ವಿತರಣೆಗಳು. ವಿದ್ಯಾ ಫಸ್ಟ್ ಪ್ರೈಸ್, ಮ್ಯೂಸಿಕಲ್ ಚೇರಲ್ಲಿ ವಿದ್ಯಾ ಫಸ್ಟ್ ಪ್ರೈಸು. ಅವರು ಬಂದಿಲ್ಲ, ಹಂಗಾಗಿ ಅವ್ರಿಗೆ ಆಮೇಲೆ ತಲುಪಿಸ್ತೇವೆ. ಸರೋಜಾ ಸಿ ಸೆಕೆಂಡ್ ಪ್ರೈಸ್. ಥರ್ಡ್ ಪ್ರೈಸ್ ನಾಗರತ್ನ. ಮೇಡಮ್ ಈ ಕಡೆ ನೋಡಿ ಮೇಡಮ್, ಹಾಗೆ ನಿಂತ ಸರ್. ಓಕೆ ಸ್ಕೂಲಲ್ಲಿ ಶೈಲಜಾ ಎಸ್ ಫಸ್ಟ್ ಪ್ರೈಸ್. ಹಾಗೆ ಇಟ್ಕೊಳ್ಳಿ ಮೇಡಮ್, ಇಲ್ಲಿ ನೋಡಿ ಕ್ಯಾಮ್ರಾ.
ಓಕೆ ಪ್ರತಿಭಾ ಅಮ್ಮ ಬನ್ನಿ. ಪ್ರತಿಭಾ ಅವರು ಸೆಕೆಂಡ್ ಪ್ರೈಸ್. ಓಕೆ ಬ್ರಹ್ಮ ಮೂರನೇ ಸ್ಥಾನವನ್ನು ಪಡೆದಿದ್ದಾರೆ. ನೋಡಿ ಮೇಡಮ್, ಕ್ಯಾಮ್ರಾ ನೋಡಿ. ಓಕೆ ಸರ್, ರೆಡಿ. ಒನ್ ಮೋರ್. ಪ್ರತಿಭಾ ಪರವಾಗಿ ಅವ್ರ ತಾಯಿಯವರು ಸ್ವೀಕರಿಸ್ತಾ ಇದ್ದಾರೆ. ದೊಡ್ಡ ಚಪ್ಪಾಳೆ. ಮೇಡಮ್ ಇಲ್ಲಿ ನೋಡಿ. ಓಕೆ ಮೇಡಮ್, ರೆಡಿ. ಓಕೆ. ಅರ್ನಿಂಗ್ ದ ನಂಬರ್ಸ್ ಅಲ್ಲಿ ಸರೋಜಾ ಗದಗ ಫಸ್ಟ್ ಪ್ರೈಸ್. ನಾಗಮಣಿ ಸೆಕೆಂಡ್ ಪ್ರೈಸ್. ಓಕೆ ಮೇಡಮ್, ಇಲ್ಲಿ ನೋಡಿ ಸರ್, ಇಲ್ಲಿ ನೋಡಿ. ಒನ್ ಮೋರ್ ಸರ್. ಓಕೆ, ಸ್ಟ್ರೈಟ್ ತಿರ್ಕೊಳ್ಳಿ ಸರ್. ಥರ್ಡ್ ಪ್ರೈಸ್. ಮೇಡಮ್ ಒಂದು ಸ್ವಲ್ಪ ಕ್ಲೋಸ್ ಆಗಿ ಮೇಡಮ್. ಹತ್ತಿರ ಬನ್ನಿ ಮೇಡಮ್, ಒಂಚೂರು ಕ್ಲೋಸ್ ಆಗಿ. ಓಕೆ ರೆಡಿ. ಇಲ್ಲಿ ನೋಡಿ ಮೇಡಮ್, ಕ್ಯಾಮ್ರಾ ನೋಡಿ ಸರ್. ಓಕೆ, ಒನ್ ಮೋರ್. ಓಕೆ, ಪಾಸಿಂಗ್ ದ ಬಾಲ್. ಬನ್ನಿ ಮೇಡಮ್, ಹತ್ತಿರ ಬನ್ನಿ. ಓಕೆ ರೆಡಿ. ಮೇಡಮ್ ಇಲ್ಲಿ ನೋಡಿ, ಕ್ಯಾಮ್ರಾ ನೋಡಿ ಸರ್. ಓಕೆ ರೆಡಿ. ಒನ್ ಮೋರ್. ಓಕೆ, ಥ್ಯಾಂಕ್ ಯು. ಪಾಸಿಂಗ್ ದ ಬಾಲ್ ಆಟದಲ್ಲಿ ಲಕ್ಷ್ಮೀ ಬೇಡಿ ಫಸ್ಟ್ ಪ್ರೈಸ್. ಓಕೆ ಮೇಡಮ್, ಓಕೆ ಮೇಡಮ್ ರೆಡಿ. ಇಲ್ಲಿ ನೋಡಿ, ಕ್ಯಾಮ್ರಾ ನೋಡಿ. ಮೇಡಮ್ ಹತ್ತಿರ ಬನ್ನಿ. ಓಕೆ ರೆಡಿ. ಒನ್ ಮೋರ್. ಓಕೆ, ಓಕೆ ಮೇಡಮ್ ಇಲ್ಲಿ ನೋಡಿ, ಕ್ಯಾಮ್ರಾ. ಓಕೆ ರೆಡಿ. ರೆಡಿ ಮೇಡಮ್, ರೆಡಿ ಸರ್. ಒನ್ ಮೋರ್. ಉಷಾ ವಿ ಅವರು ಥ್ಯಾಂಕ್ ಯು. ಮೂರನೇ ಬಹುಮಾನ. ಹಾಗೆ ಹೇಳಿ ಮೇಡಮ್. ಇಲ್ಲಿ ನೋಡಿ ಸರ್. ಸರ್ ಇಲ್ಲಿ ನೋಡಿ, ಕ್ಯಾಮ್ರಾ. ಒನ್ ಮೋರ್ ಸರ್. ಓಕೆ, ABCD ಲೆಟರ್ಸ್ ಹೇಳುವುದು ಸುನಂದ ಅವರು ಫಸ್ಟ್ ಪ್ರೈಸ್. ಓಕೆ ಮೇಡಮ್ ಇಲ್ಲಿ ನೋಡಿ, ಕ್ಯಾಮ್ರಾ. ಓಕೆ ರೆಡಿ ಸರ್. ಕ್ಯಾಮ್ರಾ ನೋಡಿ ಸರ್, ಕ್ಯಾಮ್ರಾ ನೋಡಿ. ಓಕೆ, ಥ್ಯಾಂಕ್ ಯು. ಸುಮಿತ್ರಾ ಜೈನ್. ಓಕೆ ಮೇಡಮ್. ಓಕೆ ಸರ್, ರೆಡಿ. ಒನ್ ಮೋರ್ ಸರ್. ಥ್ಯಾಂಕ್ ಯು. ಬನ್ನಿ ಮೇಡಮ್. ಓಕೆ ರೆಡಿ. ರೆಡಿ ಮೇಡಮ್, ರೆಡಿ. ಉಷಾ ಮೇಡಮ್. ರೆಡಿ ಮೇಡಮ್ ಇಲ್ಲಿ ನೋಡಿ, ಕ್ಯಾಮ್ರಾ. ಓಕೆ ರೆಡಿ ಸರ್, ರೆಡಿ. ಒನ್ ಮೋರ್ ಸರ್. ಈಗ ಸಹನ ದಯಮಾಡಿ ಬಂದು ಬಹುಮಾನ ತಗೋಬೇಕಾಗಿ ವಿನಂತಿ. ಹಾಗೆ ಮಕ್ಕಳು ಪುಟಾಣಿ ದಕ್ಷ. ಓಕೆ ಮೇಡಮ್, ರೆಡಿ. ಇಲ್ಲಿ ನೋಡಿ ಸರ್, ಕ್ಯಾಮ್ರಾ. ಒನ್ ಮೋರ್ ಸರ್. ಥ್ಯಾಂಕ್ ಯು. ಮಕ್ಕಳಿಗೆ ಒಂದು ಕಂಬಾಳೆ. ಓಕೆ ರೆಡಿ. ಆಯ್ತು ಪುಟ್ಟ. ಪುಟ್ಟ ಇಲ್ಲಿ ನೋಡು, ಇಲ್ಲಿ ನೋಡು, ಇಲ್ಲಿ ಇಲ್ಲಿ ಪುಟ್ಟು ಇಲ್ಲಿ ನೋಡಿ, ಇಲ್ಲಿ ಕ್ಯಾಮ್ರಾ ನೋಡು. ಓಕೆ ರೆಡಿ ಸರ್, ರೆಡಿ. ಒನ್ ಮೋರ್ ಸರ್. ಓಕೆ, ಹಾಸಿನಿ ಕುಮಾರಿ ಹಾಸಿನಿ, ಪುಟಾಣಿ ಹಾಸಿನಿ. ಓಕೆ ಪುಟ್ಟ ಇಲ್ಲಿ ನೋಡಿ, ಪುಟ್ಟ ಇಲ್ಲಿ ನೋಡಿ, ಕ್ಯಾಮ್ರಾ. ಓಕೆ ರೆಡಿ ಸರ್, ರೆಡಿ. ಒನ್ ಮೋರ್ ಸರ್. ವೇಟ್ ವೇಟ್. ವೈಚನ್. ಓಕೆ ಸರ್. ಓಕೆ ಸರ್, ರೆಡಿ. ರೆಡಿ ಸರ್. ಮೇಡಮ್ ಇಲ್ಲಿ ನೋಡಿ, ಕ್ಯಾಮ್ರಾ. ಒನ್ ಮೋರ್ ಮ್ಯಾಮ್. ಓಕೆ, ಬನ್ನಿ ಮೇಡಮ್. ಓಕೆ ರೆಡಿ. ಇಲ್ಲಿ ನೋಡಿ, ಕ್ಯಾಮ್ರಾ. ಓಕೆ ರೆಡಿ ಸರ್. ಒನ್ ಮೋರ್. ಓಕೆ, ಸುಮಿತ್ರಾ ರಾಯರೆಡ್ಡಿ ಅವರು ದಯಮಾಡಿ ಬಂದು ಉಷಾ ಮೇಡಮ್ ಸೈಡ್ ಮೇಡಮ್ ಈ ಕಡೆ. ಮೇಡಮ್ ಇಲ್ಲಿ ನೋಡಿ. ಓಕೆ, ಓಕೆ ಮೇಡಮ್. ಮೇಡಮ್ ಒಂಚೂರು ಹಿಂದೆ ನೀವು ಈ ಕಡೆ ಬನ್ನಿ ಅಂತ. ಕ್ಲೋಸ್ ಮ್ಯಾಮ್. ಓಕೆ ರೆಡಿ.
ರೆಡಿ ಸರ್, ರೆಡಿ ಮೇಡಮ್, ರೆಡಿ, ಸ್ಮೈಲ್. ಒನ್ ಮೋರ್ ಸರ್, ವೇಟ್ ವೇಟ್. ಮೇಡಮ್ ಈ ಕಡೆ ನೋಡಿ. ಮೇಡಮ್ ಹಾಗೆ ಇಟ್ಕೊಳ್ಳಿ. ಇಲ್ಲಿ ನೋಡಿ ಮೇಡಮ್, ಕ್ಯಾಮ್ರಾ ನೋಡಿ. ಓಕೆ, ರೆಡಿ, ಒನ್ ಮೋರ್ ಮೇಡಮ್. ನಿಮ್ಮ ಪ್ರೀತಿಯ ಸಹಕಾರವನ್ನು ನೀಡಿ ಕಾರ್ಯಕ್ರಮ ಯಶಸ್ವಿಯಾಗಲು ಕಾರಣರಾಗಿರುವ ಶರಣ ಸೇವಾ ಸಮಿತಿ ಅಧ್ಯಕ್ಷರಾದ ಪ್ರಸಾದ್ ಅವರು ಧನ್ಯವಾದಗಳು. ಹಾಗೆ ಅವರು ನಮ್ಮ ಒಂದು ಸಣ್ಣ ಶಾಲಾ ಹಾಕಿ ಮೇಡಮ್. ಸರ್ ಸರ್ ಚಪ್ಪಾಳೆ. ಪಾಟೀಲ್ ಸರ್ ಸರ್ ಇಲ್ಲಿ ನೋಡಿ ಎಲ್ಲ. ಮೇಡಮ್ ಇಲ್ಲಿ ನೋಡಿ. ಓಕೆ ಮೇಡಮ್, ರೆಡಿ. ಒನ್ ಮೋರ್ ಇಲ್ಲಾಂದ್ರೆ ನಾವು ಸರ್. ಕಾರ್ಯಕ್ರಮ ನಿಜವಾಗ್ಲೂ ಇಷ್ಟು ಚೆನ್ನಾಗಿ ನಡೆಸಕ್ ಆಗದೇ ಇಲ್ಲ. ಅವ್ರಗಳ ಸಹಕಾರ ಇಲ್ಲದೆ ಇದ್ರೆ ಬಹಳ ಒಳ್ಳೆ ಸಹಕಾರ ನೀಡ್ತಾರೆ. ಹಾಗೆ ಶರಣ SS ಪಾಟೀಲ್ ಅವರು ನಮ್ಮ ಕೆಲಸಗಳಿಗೆ ಸಹಕಾರವನ್ನು ನೀಡಿದ್ದಾರೆ. ಅವರು ತುಂಬಾ ಕೆಲಸ ಕಾರ್ಯಗಳ ಒತ್ತಡ ಇದ್ರೂ ನಮ್ಮ ಕೆಲಸಕ್ಕೆ ಕೈ ಜೋಡಿಸ್ತಾರೆ. ಅವ್ರನ್ನ ಪಾದರಸಕ್ಕೆ ಹೋಲಿಸಿದ್ರೆ ತಪ್ಪಿಲ್ಲ. ಅವರಿಗೂ ಹಾಗೂ ಶರಣ ಸೇವಾ ಸಮಿತಿಯ ಎಲ್ಲ ಪದಾಧಿಕಾರಿಗಳು ತುಂಬ ಹೃದಯದ ಧನ್ಯವಾದಗಳು. ಮೇಡಮ್ ಸೈಡ್. ಅವರು ಬರಬೇಕು. ಓಕೆ ಸರ್. ಬನ್ನಿ ಸರ್, ಬಿಗ್ ಕ್ಲಾಸ್ ಸರ್. ಮೇಡಮ್ ಬನ್ನಿ. ಓಕೆ, ಇಲ್ಲಿ ಬನ್ನಿ ಮೇಡಮ್, ಈ ಕಡೆ. ಓಕೆ ಮೇಡಮ್, ರೆಡಿ, ರೆಡಿ ಸರ್. ಕ್ಯಾಮ್ರಾ ನೋಡಿ. ಒನ್ ಮೋರ್ ಸರ್, ವೆಯ್ಟ್ ವೆಯ್ಟ್ ಆಗಿರಲಿ. ಓಕೆ, ಥ್ಯಾಂಕ್ ಯು. ಮತ್ತೊಮ್ಮೆ ಎಲ್ಲರಿಗೂ ಧನ್ಯವಾದಗಳು. ವಿಶೇಷವಾಗಿ ಶರಣ ಸೇವಾ ಸಮಿತಿಯ ಎಲ್ಲ ಪದಾಧಿಕಾರಿಗಳಿಗೂ ತುಂಬ ಹೃದಯದ ಧನ್ಯವಾದಗಳು. ಒಂದು ಸಣ್ಣ ಅನೌನ್ಸ್ಮೆಂಟ್ ಇದೆ. ನಾಳೆ ಶ್ರೀರಾಮನವಮಿ ಶೋಭಾಯಾತ್ರೆ ಇದೆ. ಅಶ್ವತ್ಥನಗರ ಪ್ರಸನ್ನಾಂಜನೇಯ ಸ್ವಾಮಿ ದೇವಸ್ಥಾನದಿಂದ ಪ್ರಾರಂಭ ಆಗಿ ಭೂಪಸಂದ್ರವರೆಗೂ ಬರುತ್ತೆ ಪ್ರೊಸೆಷನ್ನು. ಹೀಗೆ ಸಂಜಯನಗರ ಮೇನ್ ರೋಡಲ್ಲೇ ನಡೆಯುತ್ತೆ. ಸೊ ಎಲ್ಲರೂ ಭಾಗವಹಿಸಬೇಕು. ಶೋಭಾಯಾತ್ರೆ ಬಹಳ ಜೋರಾಗಿರುತ್ತೆ. ಸುಮಾರು ಒಂದು 12 ಕಲಾತಂಡಗಳು ಇರ್ತವೆ ಮತ್ತು ತುಂಬ ಚೆನ್ನಾಗಿರುತ್ತೆ. ಎಲ್ಲರೂ ಭಾಗವಹಿಸಬೇಕು. ಶೋಭಾಯಾತ್ರೆ 4 ಗಂಟೆಗೆ ಪ್ರಸನ್ನಾಂಜನೇಯ ಸ್ವಾಮಿ ದೇವಸ್ಥಾನ ಅಶ್ವತ್ಥನಗರದಿಂದ ಪ್ರಾರಂಭ ಆಗುತ್ತೆ. ಭೂಪಸಂದ್ರದಲ್ಲಿ ಎಂಡಾಗಿ ಅಲ್ಲಿ ವೇದಿಕೆ ಕಾರ್ಯಕ್ರಮ ಇರುತ್ತೆ. ಹಾಗಾಗಿ ನಾವೆಲ್ಲರೂ ಆ ಒಂದು ಪ್ರಭು ಶ್ರೀರಾಮನ ಒಂದು ಶೋಭಾಯಾತ್ರೆಯಲ್ಲಿ ಪಾಲ್ಗೊಳ್ಬೇಕು ಅಂತೇಳಿ ವಿನಂತಿ. ಹೆಚ್ಚಿನ ಸಂಖ್ಯೆಯಲ್ಲಿ ಎಲ್ಲರೂ ಹೇಳಿ, ನೀವು ನಿಮ್ಮ ಸ್ನೇಹಿತರಿಗೆ ಹೇಳಿ, ಮತ್ತೊಬ್ಬರು ಎಲ್ಲರನ್ನೂ ಕರ್ಕೊಂಡು ಬರಬೇಕು. ಇಲ್ಲೊಂದು ವಿಶೇಷ ಇದೆ. ನಮ್ಮ ಶಶಿಕಲಾ ಸಿ ಅವರು ಪಾದಯಾತ್ರೆ ಬಿಜ್ಜರ್ಗಿಯಿಂದ ಕಲ್ಯಾಣದವರೆಗೆ 15 ದಿವಸ ಪಾದಯಾತ್ರೆಯಲ್ಲಿ ಪಾಲ್ಗೊಂಡು ಯಶಸ್ವಿಯನ್ನುಗೊಳಿಸಿದ್ದಾರೆ. ಅವರಿಗೆ ತುಂಬ ಧನ್ಯವಾದಗಳು. ಬಿಜ್ಜರ್ಗಿಯಿಂದ ಪಾದಯಾತ್ರೆ ಅಲ್ಲೆಲ್ಲರೂ ಇಲ್ಲಿ ಸನ್ಮಾನ ಇದ್ದಾರೆ. ಅವರೇ ಬನ್ನಿ ಶಶಿಕಲಾ. ನಾವು ನನಗೆ ಗೊತ್ತಿಲ್ಲ, ಮಾತಾಡ್ತೀವಿ. ಅಲ್ಲಿಗೆ ಒಂದು ನಿಮಿಷ ಏನೋ ಹೇಳಿ ನೀವು ಸಂದೇಶ. ಬಸವಕುಮಾರ್ ಪಾಟೀಲ್ ಅಂತ ಗುಲ್ಬರ್ಗದಿಂದ ಅವ್ರು ಮಾಡಿದ್ರು, ಬೀದರಿಂದ ಅವ್ರು ಮಾಡಿದ್ರು. ಗುಲ್ಬರ್ಗಾಗೆ ಹೋದ್ರು. ಬೆಳಗ್ಗೆ ಗುಲ್ಬರ್ಗ ಹೋಗಿ ಅಲ್ಲೆಲ್ಲ ಪೂಜೆ ಮುಗಿಸ್ಕೊಂಡು ಬಿಸ್ನಾಗಿರೋದು. ಹರಳೇನವರ ಪಾದಕ್ಕೆ ನಿಜವಾಗ್ಲೂ ಇವಾಗಲೂ ನೋಡಿದ್ರೆ ನೀವು, ಅವರು ಬಂದಿದೆ ಅಲ್ವರ ತೊಡೆ ಚರ್ಮ ತೆಗೆದು ಅವರಿಬ್ಬರು ಬಸವಣ್ಣ ಅವ್ರಿಗೆ ಪಾದ ಮಾಡಿಕೊಟ್ಟಿರೋದು, ಪಾದರಕ್ಷೆ ಮಾಡಿಕೊಟ್ಟಿರೋದು ಗೊತ್ತಿದೆಯಾ? ಕೆಲವ್ರಿಗೆ ಗೊತ್ತಿಲ್ಲ. ಆ ಪಾದರಕ್ಷೆ ನಿಜವಾಗ್ಲೂ ಇವತ್ತು ನೋಡಿದ್ರೆ
ವಿಜ್ಞಾನದ ಎಲ್ಲರೂ ಟೆಸ್ಟ್ ಮಾಡಿದ್ದಾರೆ, ಮಿಂಚುತ್ತಾ ಇದೆ ಇವತ್ತು. ಅಷ್ಟು ನೋಡೋದಕ್ಕೆ ಕಣ್ಣು ಸಾಲದು. ಅದಕ್ಕೆ ಜ್ಯೋತಿ ತಗೊಂಡು ಅವರ ನೆನಪನ್ನು ಅವ್ರೇನು ಅನ್ಕೊಂಡಿದ್ರು, ಹರಳೆನವರು ಹಿರಿ ಜಾತಿಯಲ್ಲವ್ರ ಅವ್ರಿಗೆ ಮೀಸಲು ಅಂತ ಮಾಡಿಕೊಂಡಿದ್ರು ಅದನ್ನ. ಇವ್ರು ಯಾರು ಬರೋದಿಲ್ಲ, ಇದಕ್ಕೆ ಯಾರು ಹೊಂದ್ಕೊಡೋದಿಲ್ಲ, ನಮ್ಮದೇ ಒಂದು ಮೀಸಲು ಅಂತ. ಇದಕ್ಕೆ ಏನು ಮಾಡಿದ್ರು ಬಸವಕುಮಾರ್ ಪಾಟೀಲ್ ಅವರು, ಏನೇ ಆಗಲಿ ಅದನ್ನ ಪ್ರಚಾರ ಮಾಡಬೇಕು, ನಾವು ಅದರಲ್ಲಿ ಒಂದಾಗಬೇಕು ಅನ್ನೋ ಒಂದು ಗುರಿ ಇಟ್ಕೊಂಡು ಒಂದು ಫಸ್ಟ್ ಒಂದು 15 ಜನ ಹೋದು. ಆಮೇಲೆ ಕೊನೆಯ ದಿವಸ ಎಲ್ಲರೂ ಸೇರ್ಕೊಂಡಿರಿ ತುಂಬ ಅದ್ಭುತವಾಗಿ. ಆಮೇಲೆ ಶಾಲೆಯಿಂದ ಶಾಲೆಗೆ ವಚನ ಸಾಹಿತ್ಯ ಹೇಳ್ದು. ಆಮೇಲೆ ಮಕ್ಕಳಿಗೆ ವ್ಯಕ್ತಿ ವಿಕಾಸ ಮಾಡ್ದ, ಶಾಲೆಯಿಂದ ಶಾಲೆಗೆ, ಮನೆಯಿಂದ ಮನೆಗೆ ವಚನ ಸಂಸ್ಕೃತಿ ಎಲ್ಲ ಹೇಳ್ಕೊಂಡು ಪ್ರತಿಯೊಬ್ಬರ ಮನೆಗೂ ಪೂಜೆ, ಬಸವಣ್ಣವ್ರನ್ನ ಯಾಕೆಂದ್ರೆ ಬರೀ ಆ ದೇವರು ಈ ದೇವರು ಅಂತ ಇಟ್ಕೊಂಡಿದ್ರಲ್ಲ, ಅದನ್ನೆಲ್ಲ ಹೋಗ್ಲಾಡಿಸ್ಬೇಕು ಉದ್ದೇಶದಿಂದ ಅದನ್ನು ಮಾಡೋದು ತುಂಬ ಯಶಸ್ವಿಯಾಗಿ ಶರಣು ಸಮಯದ ಅಭಾವ. ಇಂದಿನ ಕಾರ್ಯಕ್ರಮ ಶಾಸ್ತ್ರಿಯವರಿಗೂ ಧನ್ಯವಾದಗಳನ್ನು ಅರ್ಪಿಸುತ್ತಾ ಈಗ ಮಂಗಳಾರತಿ ಆದ ನಂತರ ಇಬ್ಬರು ಪ್ರಸಾದ ಸ್ವೀಕರಿಸಿ ಹೋಗ್ತಾರೆ. ಎಲ್ಲರನ್ನೂ ಈ ಕಡೆ ಮೇಡಮ್ ಒಂಚೂರು ಹಿಂದೆ